ಇವಾಗ ಕರ್ನಾಟಕದಾದ್ಯಂತ ಫಸ್ಟ್ ಟೈಮು ಲಿಥಿಯಂ ಎಲೆಕ್ಟ್ರಿಕ್ ವೆಹಿಕಲ್ ನ ಲಿಥಿಯಂ ಬ್ಯಾಟ್ರಿ ಮುಖಾಂತರ ನಾವು ಚಾರ್ಜ್ ಮಾಡೋ ಡೆಮೋ ಕೊಡ್ತಾ ಇದ್ದೀನಿ. ಈ ಇನ್ವೆಂಟರ್ ಮುಖಾಂತರ ನೀವು ಆರಾಮಾಗಿ ನೀವೊಂದು ಬ್ಯಾಟ್ರಿನ ಇವಿ ವೆಹಿಕಲ್ ನ ಆರಾಮಾಗಿ ಚಾರ್ಜ್ ಮಾಡ್ಕೋಬಹುದು. ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಇದ್ದು ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಚಾರ್ಜ್ ಇಲ್ಲ ಅಂತ ಅಂದ್ರೂ ಲಿಥಿಯಂ UPS ಅವಿವಾ ಲಿಥಿಯಂ UPS ನ ನೀವು ಇಲ್ಲಿ ಕ್ಯಾರಿ ಮಾಡ್ಕೊಂಡು ಸೇಮ್ ಆಸ್ ಲಗೇಜ್ ತರ ನೀವು ಕ್ಯಾರಿ ಮಾಡ್ಕೊಂಡು ಏನ್ ಮಾಡ್ಬೋದು, ಚಾರ್ಜಿಂಗ್ ಥ್ರೂನೇ ನೀವು ಹೋಗ್ಬೋದು. ಸೊ ನೋಡ್ಬೋದು, ಒಂದು ಕಾಂಪ್ಯಾಕ್ಟ್ ಇನ್ವರ್ಟರ್ ಪ್ಲಸ್ ಬ್ಯಾಟ್ರಿ ಬೆಸ್ಟ್ ಅಂತಾನೆ ಹೇಳ್ಬೋದು. ವರ್ಕ್ ಫ್ರಮ್ ಹೋಮ್ ಇರುವಂತವ್ರಿಗೆ ಫುಡ್ ಕಾರ್ಡ್ಗಳಿಗೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನೋಡಿ, ನಾನು ಈ ಲ್ಯಾಪ್ಟಾಪ್ ನಾನು ಈ ಹೋಮ್ ಲೈಟಿಂಗ್ ನ ಯೂಸ್ ಮಾಡಿ ಚಾರ್ಜ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಚಾರ್ಜಿಂಗ್ ಬಂತು 100% ಆಲ್ರೆಡಿ ಇದೆ, ಬಟ್ ಚಾರ್ಜಿಂಗ್ ಇದು ತೋರಿಸ್ತಾ ಇದೆ, ಸಿಂಬಲ್ ತೋರಿಸ್ತಾ ಇದೆ. ಇನ್ನು ಕೆಲವೊಬ್ರಿಗೆ ಏನಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಕೂಡ ಚಾರ್ಜ್ ಇರ್ತಿತ್ತು, ಇಂಟರ್ನೆಟ್ ಫೇಲ್ಯೂರ್ ಆಗ್ತಾ ಇತ್ತು. ವರ್ಕ್ ಫ್ರಮ್ ಹೋಮ್ ಇರುವಂತವರಿಗೆ ನಿಮ್ಗೆ ಇಂಟರ್ನೆಟ್ ಸೊ ಆ ರೀಸನ್ ಗೆ ಇದು ಹೊಸ ಪ್ರಾಡಕ್ಟ್ AC ಹೋಮ್ ಲೈಟಿಂಗ್ ಸಿಸ್ಟಮ್ ಅಂತ 100 ವ್ಯಾಟ್ ವರೆಗೆ ಲೋಡ್ ಹಾಕಬಹುದು. ಸೋಲಾರ್ ಇಂದ ಚಾರ್ಜ್ ಮಾಡಿ ನೀವು ಬ್ಯಾಕಪ್ ನ ತಗೊಳ್ಬಹುದು. ಎನಿ ಇನ್ವರ್ಟರ್, ನೀವು ಯಾವುದೇ ಕಂಪ್ನಿ ಇನ್ವರ್ಟರ್ ಇರ್ಲಿ, ಯಾವುದೇ ವೋಲ್ಟೇಜ್ ಇರ್ಲಿ, ಜಸ್ಟ್ ನಮ್ದು ಬ್ಯಾಟ್ರಿ ತಗೊಂಡ್ರೆ ಆ ಇನ್ವರ್ಟರ್ ವರ್ಕ್ ಆಗುತ್ತೆ. ಸೊ ನೀವು ಇನ್ವರ್ಟರ್ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೂಪರ್. ಇದು ಫಸ್ಟ್ ಟೈಮ್ ಕೇಳ್ತಿರೋದು ನಾನು. ನಾವು ಕರೆಂಟ್ ಕೂಡ ವಾಪಸ್ ಕಳಿಸಬಹುದು, ಅದರಿಂದ ಕೂಡ ದುಡ್ಡು ಮಾಡಬಹುದು ಅಂತ. ಸೊ ಯಾವ ತರ ಸರ್ ಇದು ಅಂತ? ನಿಮ್ 24/7 ನಿಮ್ ಬೆಸ್ಕಾಮ್ ಅಥವಾ KEB ಕನೆಕ್ಷನ್ ಇಲ್ದೇನೆ ಇಂಡಿಪೆಂಡೆಂಟ್ ಆಗಿ ನಿಮ್ ಮನೇಲಿ ಎಲೆಕ್ಟ್ರಿಸಿಟಿ ಇರುತ್ತೆ. ಸೊ ಇದು ಆಲ್ರೆಡಿ ವರ್ಕ್ ಪ್ರೂವನ್. ಇದು ಬ್ಯಾಲೆನ್ಸಿಂಗ್ ಎಲ್ಲ ಚೆಕ್ ಮಾಡ್ತೀವಿ. ಏನಾದ್ರು ಬ್ಯಾಲೆನ್ಸಿಂಗ್ ಬಂದಿಲ್ಲ ಅಂದ್ರೆ ಬ್ಯಾಲೆನ್ಸಿಂಗ್ ಮಾಡ್ಬೇಕಾಗತ್ತೆ. ಈ ತರ ಎಲ್ಲ ಬ್ಯಾಲೆನ್ಸಿಂಗ್ ಮಾಡ್ತೀವಿ. ಸೋಲಾರ್ ಚಾರ್ಜಿಂಗು ಸ್ಟಾರ್ಟ್ ಆಯ್ತು ಅಂದ್ರೆ ಸೋಲಾರ್ ಪ್ಯಾನಲ್ ಇಂದಾನು ವರ್ಕ್ ಆಗ್ತಾ ಇದೆ. ಓಕೆ, ಮತ್ತೆ ಔಟ್ಪುಟ್ ಬಂದು ಇಲ್ಲಿ ನಿಮ್ಗೆ 2.4 ಕಿಲೋವ್ಯಾಟ್ ಲೋಡ್ ತಗೊಂತಾ ಇದೆ. ನಮಸ್ಕಾರ ಸರ್. ನಮಸ್ತೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಾವು ಎಲ್ಲಿ ಬಂದಿದೆ ಅಂತ ತಿಳಿಸ್ಬಿಡಿ. ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಬೆಂಗಳೂರು ಸುಂಕುತ್ಕಟ್ಟೆಲ್ಲಿದೆ, ಅಲ್ಲಿಗೆ ಬಂದಿದ್ದೀರಾ. ಏನ್ ಸರ್ ಇದು ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ ಅಂದ್ರೆ ಏನು? ಬೇಸಿಕ್ಲಿ ನಮ್ದು ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಬಂದು ಇದು 2005ರಲ್ಲಿ ಶುರುವಾಗಿರೋದು. ಸೊ ನಾವು ತುಂಬಾ ಪ್ರಾಡಕ್ಟ್ಸ್ ಮಾಡ್ತಾ ಇದೀವಿ. ಒಂದು ಪವರ್ ಸಪ್ಲೈಸ್, ಸ್ವಿಚ್ ಮೋಡ್ ಪವರ್ ಸಪ್ಲೈಸ್, SMPS ಅಂತೀವಿ, ಅಡಾಪ್ಟರ್ಸ್, DC ಕನ್ವರ್ಟರ್ಸ್, ಡಿಫೆನ್ಸ್, ಆ ತರ ಕಂಪ್ನೀಸ್ಗೆಲ್ಲ ನಾವು ಪ್ರಾಜೆಕ್ಟ್ಸ್ ಎಲ್ಲ ತುಂಬಾ ಮಾಡ್ತಾ ಇದೀವಿ. ಮತ್ತೆ UPS ಇದನ್ನ ಲೆಡ್ ಆಸಿಡ್ ಬ್ಯಾಟ್ರಿ UPS ಎಲ್ಲ ಮಾಡ್ತಾ ಇದ್ವಿ. 2014-15ರಲ್ಲಿ ಲೆಡ್ ಆಸಿಡ್ ಬ್ಯಾಟ್ರಿ UPS ಮಾಡ್ತಾ ಇದ್ವಿ. ಹಾಗೆ ಸೋಲಾರ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಇದ್ವಿ. ಸೊ ಇತ್ತೀಚೆಗೆ 2021ರಿಂದ ನಾವು ಲಿಥಿಯಂ ಬ್ಯಾಟ್ರಿ UPS ಶುರು ಮಾಡಿದೀವಿ. ಸೊ ಅದು ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲಾಗ್ಲಿ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಈ ಕಡೆ ಎಲ್ಲ ನಾವು ಆಲ್ರೆಡಿ ಸಪ್ಲೈ ಮಾಡ್ತಾ ಇದೀವಿ. ನಮ್ದು ಮೇನ್ ಡಿಫ್ರೆನ್ಸಿಯೇಷನ್ ಬಂದು ನಾವು ಕಂಪ್ನೀಸ್ಗೆ ಅಂದ್ರೆ B2B ಗೆ ಸಪ್ಲೈ ಮಾಡ್ತಾ ಇದ್ವಿ. ಮೇನ್ ನಮ್ಮ ಕಂಪ್ನಿ ಸ್ಟ್ರೆಂತ್ ಬಂದು B2B ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್. ಇವಾಗ L&T ಆಗ್ಲಿ, ಅದಾನಿ, ಟಾಟಾ ಪವರ್, ಓಲಾ ಅಂತ ಕಂಪ್ನೀಸ್ಗೆ ನಾವು ಪ್ರಾಡಕ್ಟ್ಸ್ ಸಪ್ಲೈ ಮಾಡ್ತೀವಿ. ನೀವು ಸಪ್ಲೈ ಮಾಡ್ತೀರಾ ಅವ್ರಿಗೆ? ಹೌದು, ಮಾಡ್ತಾ ಇದ್ವಿ. ಆಮೇಲೆ ಈಗ ಅದ್ರ ಜೊತೆಗೆ ನಾವು B2C ಅಂದ್ರೆ ಬಿಸ್ನೆಸ್ ಟು ಕನ್ಸ್ಯೂಮರ್ಸ್ ನಾವು 2021ರಿಂದ ಲಿಥಿಯಂ ಬ್ಯಾಟ್ರಿ UPS ಕನ್ಸ್ಯೂಮರ್ ಮಾರ್ಕೆಟ್ಗೆ ನಾವು ಲಾಂಚ್ ಮಾಡಿದ್ದೀವಿ. ಸೊ ಡೈರೆಕ್ಟ್ ಕಸ್ಟಮರ್ಸ್ಗೆ ನೀವು ಸಪ್ಲೈ ಮಾಡ್ತಿದ್ದೀರಿ ಇವಾಗ? ಹೌದು. ಸೂಪರ್ ಸರ್, ಸೂಪರ್. ಆಲ್ಮೋಸ್ಟ್ ಮೋರ್ ದನ್ ಒಂದು 20,000 ಯೂನಿಟ್ಸ್ ಮೇಲಿದೆ ನಮ್ಮ ಫೀಲ್ಡ್ ಅಲ್ಲಿ. UPS ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಈ ಕಡೆ ಎಲ್ಲ ಇನ್ಕ್ಲೂಡಿಂಗ್ ರಾಜಸ್ಥಾನ್. ಓಕೆ, 20,000 UPS ಮೇಲಿದೆ ನಮ್ದು. ಅಂದ್ರೆ ಇದು ಪ್ಯಾನ್ ಇಂಡಿಯಾ ಆಗುತ್ತೆ. ಪ್ಯಾನ್ ಇಂಡಿಯಾ ಮಾಡ್ತಾ ಇದೀವಿ. ಸೂಪರ್ ಸೂಪರ್. ಸೊ ಇಷ್ಟು ದಿವಸ ಸ್ವಲ್ಪ ಸೌತ್ ಇಂಡಿಯಾಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಇವಾಗ ಪ್ಯಾನ್ ಇಂಡಿಯಾ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಏನ್ ಸರ್ ಅದೇ ಇದರಲ್ಲಿ ಎಷ್ಟೆಷ್ಟು ವೆರೈಟೀಸ್ ನೀವು ಬಂದಿದ್ದೀರಾ ಇವಾಗ? ನಾ ಕೇಳ್ಪಟ್ಟೆ UPS ಅದ್ ಬಿಟ್ಟೆ ಸೋಲಾರ್ ಅಲ್ಲಿ ಕೂಡ ಬಂದಿದ್ದೀರಾ. ನೋಡಿ, ಮೇನ್ ಒಂದು ಮೇನ್ ನಮ್ದು ಒಂದು ಸ್ಟ್ರೆಂತ್ ಏನಿದೆ ಅಂದ್ರೆ, ಇವಾಗ ಇದೆಲ್ಲ ನಮ್ UPS ಅನ್ನೋದು ನಮ್ದೇ ಇನ್ನೋಸ್ ಡಿಸೈನ್. ನೋಡಿ, ಇದೆಲ್ಲ UPS 3 KVA ವರ್ಗು ಇದು UPS ಬರುತ್ತೆ. ಈ ಕಾರ್ಡ್ ಬರುತ್ತೆ. ಸೊ ಇದು ನಾನ್ ಸೋಲಾರ್, ಇದರಲ್ಲೇ ಸೋಲಾರ್ ವರ್ಷನ್ ಬರುತ್ತೆ. ಮತ್ತೆ ಇತ್ತೀಚೆಗೆ ಹೊಸದು ಒಂದು ಪ್ರಾಡಕ್ಟ್, ಇವಾಗ ಇದೊಂದು 6 ಕಿಲೋವ್ಯಾಟ್ ಇನ್ವರ್ಟರ್, ಇದನ್ನು ಬಿಲ್ಟ್ ಇನ್ MPPT ಇದೆ. ಇದು ನಾವೇ ಡೆವಲಪ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಇದು ಮೇಡ್ ಇನ್ ಇಂಡಿಯಾ? ಎಲ್ಲಾನು ಮೇಡ್ ಇನ್ ಇಂಡಿಯಾ. ಮತ್ತೆ ನಮ್ಮಲ್ಲಿ ಇನ್ನೂ ಒಂದು ಮೇನ್ ಇರೋದು ನೋಡಿ, ಇದು ಲಿಥಿಯಂ ಸೆಲ್ ನಾವು ಯೂಸ್ ಮಾಡೋದು. ಇಲ್ಲಿ ನೋಡಿ, ಮೇಡ್ ಇನ್ ಇಂಡಿಯಾ. ಮೇಡ್ ಇನ್ ಅಲ್ಲಿ ಪಕ್ಕಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೂಡ ಹಾಕಿದ್ದೀರಾ? ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಬಂದು 2026 ಫೆಬ್ರವರಿ. ಓಕೆ. ಸೊ ನಮ್ದು ಏನ್ ಅಡ್ವಾಂಟೇಜ್ ಅಂದ್ರೆ, ನಾವು ಜಾಸ್ತಿ ಇಂಪೋರ್ಟ್ ಮಾಡೋದಿಲ್ಲ. ಇಂಪೋರ್ಟ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ, ಇಂಪೋರ್ಟ್ ಮಾಡಿ ನಾವು ಕೊಡ್ಬೋದು. ಬಟ್ ಕಸ್ಟಮರ್ಸ್ಗೆ ಸಪೋರ್ಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಇವಾಗ ನಮ್ದು ಏನಾದ್ರು ಒಂದು ಕಾರ್ಡ್ ಫೇಲ್ ಆಯ್ತು, ಏನೋ ಒಂದು ಚಿಕ್ಕದ್ ನೋಡಿ, ಇಷ್ಟೊಂದು
ಏನೋ ಇದರಲ್ಲಿ ಹತ್ತತ್ರ 21,000 ಕಾಂಪೊನೆಂಟ್ ಇದೆ. ಇದರಲ್ಲಿ ಈ ಒಂದು ಕಾಂಪೊನೆಂಟ್ ನೋಡಿ, ಇದೊಂದು 8 ಪೈಸಾ ಇದೊಂದು ಸುಟ್ಟೋಯ್ತು ಅಂದ್ರೂ ನಮ್ಗೆ ಅದೇನಕ್ಕೆ ಸುಟ್ಟೋಯ್ತು ಅಂತ ನಮ್ಗೆ ಕಂಟ್ರೋಲ್ ಇರೋದಿಲ್ಲ, ನಮ್ಗೆ ಗೊತ್ತಾಗೋದಿಲ್ಲ. 8 ಪೈಸಾ. ಬಟ್ ಏನಾಗುತ್ತೆ, ಸಿಸ್ಟಮ್ ಫುಲ್ ಡೌನ್. ಇದೊಂದು 4 ಲಕ್ಷ ಸಿಸ್ಟಮ್ ಇರುತ್ತೆ, 4 ಲಕ್ಷ ರೂಪಾಯಿದು ಸಿಸ್ಟಮ್ ಕಸ್ಟಮರ್ ಹತ್ರ ಇರುತ್ತೆ. ಫೇಲ್ ಆಯ್ತು ಅಂದ್ರೆ ಏನ್ ಮಾಡ್ತೀರಾ? ನಮಗೆ ಟೆಕ್ನಾಲಜಿ ಕಂಟ್ರೋಲ್ ಇರಬೇಕು. ಸೊ ಹಾಗಾಗಿ ಇದೆಲ್ಲ ನಾವೇ ಇನ್ಹೌಸ್ ಮಾಡೋದ್ರಿಂದ ನಮಗೆ ಕಂಟ್ರೋಲ್ ಇರುತ್ತೆ. ಮತ್ತೆ ಲಿಥಿಯಮ್ದು ತುಂಬಾ ಕಂಪ್ನೀಸ್ ಬರ್ತಿದ್ದಾರೆ. ಯಾರಾದ್ರೂ ಒಬ್ರು ಕಸ್ಟಮರ್ಸ್ ಯಾರಾದ್ರೂ ಯಾವ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ, ಯಾವ ಡೇಟ್ ಅಲ್ಲಿ ಇದೆ, ಇವಾಗ ನಾವು 5 ವರ್ಷ ವಾರಂಟಿ, 10 ವರ್ಷ ವಾರಂಟಿ ಅಂತಾರೆ, 3 ವರ್ಷ ವಾರಂಟಿ ಕೊಡ್ತಾರೆ. ಯಾವ ತರ ವಾರಂಟಿ ಹೇಗ್ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಇದರಲ್ಲಿ ನಾವು ಈ ತರ ಯೂಸ್ ಮಾಡಿದಾಗ, ಇನ್ಕ್ಲೂಡಿಂಗ್ ಮ್ಯಾನುಫ್ಯಾಕ್ಚರರ್ಸ್ ಗೊತ್ತಿರೋದಿಲ್ಲ ಯಾವಾಗ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಅಂತ. ಏನಕ್ಕಂದ್ರೆ ಕಂಪ್ಲೀಟ್ ಸೀಲ್ಡ್ ಆಗಿ ಬಂದಿರುತ್ತೆ ಅವ್ರು. ಇಲ್ಲಿ ನಾವೇ ಇನ್ಹೌಸ್ ಮಾಡೋದ್ರಿಂದ ನಮ್ಮ ಬ್ಯಾಟ್ರೀಸ್ ಇವಾಗ ನೋಡಿ 2021ರಿಂದ ನಾವು ಸಪ್ಲೈ ಮಾಡಿದೀವಿ. ಇಲ್ಲಿವರೆಗೂ ನಮ್ಗೆ ಫೇಲ್ಯೂರ್ ಬಂದಿರೋದು ಒಂದು 3 ಇಂದ 4 ಯೂನಿಟ್ ಅಷ್ಟೇ ಫೇಲ್ಯೂರ್ ಬಂದಿರೋದು 20,000 ಮೇಲಲ್ಲಿ. ಸೊ ಹಾಗಾಗಿ ನಮ್ಗೆ ಗೊತ್ತು ನಮ್ಗೆ ಯಾವ ತರ ನಾವು ಕಾನ್ಸೆಪ್ಟ್ ಟೆಕ್ನಾಲಜಿ ಏನ್ ಇದು ಮಾಡ್ತಿರೋದು ಅಂತ. ಅಫ್ಕೋರ್ಸ್ ಅದೆಲ್ಲ 2 ವರ್ಷ ನಾವು ಚೈನಾದಿಂದನೇ ಇಂಪೋರ್ಟ್ ಮಾಡಿದೀವಿ. ಸೆಲ್ಸ್ ನಾವು ಅವಾಗೆಲ್ಲ ಇಂಪೋರ್ಟ್ ಮಾಡ್ತಾ ಇದ್ವಿ, 2-3 ವರ್ಷ ಇಂಪೋರ್ಟ್ ಮಾಡ್ತಾ ಇದೀವಿ. ಬಟ್ ಇತ್ತೀಚೆಗೆ ನಾವು ಇಲ್ಲೇ ಇಂಡಿಯಾನಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಲಿಥಿಯಂ ಫೆರೋಫಾಸ್ಫೇಟ್ ಸೆಲ್ಸ್ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿದ್ಮೇಲೆ ನಾವು ಅದನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಏನಕಂದ್ರೆ ಅವ್ರ ಕಂಪ್ನಿದು ಜೆನ್ಯೂನ್ ಪ್ರಾಡಕ್ಟ್ ಇದೆ, ಪ್ಲಸ್ ನಮಗೆ ಎ ಗ್ರೇಡ್ ಸಿಗುತ್ತೆ, ಮತ್ತೆ ಡಿಪೆಂಡೆನ್ಸಿ ಇಲ್ಲ. ಚೈನಾಗೆ ನಾವು ಒಂದ್ 2 ತಿಂಗಳು ಮುಂಚೆನೆ ನಾವು ಹಾಕಿ, ಮತ್ತೆ ಅವರು ಮೇನ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ಪ್ರತಿ ಕನ್ಸೈನ್ಮೆಂಟ್ ಅಲ್ಲೂ ಸೇಮ್ ಕಂಪ್ನಿ ಸೇಮ್ ಬ್ಯಾಚ್ ನಂಬರ್ ಎಲ್ಲ ಇರುತ್ತೆ. ಬಟ್ ಪ್ರತಿ ಬ್ಯಾಚ್ ಅಲ್ಲೂ ನಮ್ಗೆ ವೇರಿಯೇಷನ್ ಬರೋದು ಸೇಲ್ಸ್ ಅಲ್ಲಿ. ಅದು ಏನಾಗುತ್ತೆ ಅಂದ್ರೆ ಚೈನಾದಲ್ಲಿ ಫೋಕಸ್ ಇರುತ್ತೆ, ಇಂಡಿಯನ್ ಮಾರ್ಕೆಟ್ಗೆ ಅಂತ ಸಪರೇಟ್ ಪ್ರಾಡಕ್ಟ್ಸ್ ಕೊಡ್ತಾರೆ, ಯುರೋಪಿಯನ್ ಮಾರ್ಕೆಟ್ಗೆ ಹೈ ಕ್ವಾಲಿಟಿ ಹೈ ಗ್ರೇಡ್ ಕೊಡ್ತಾರೆ, ಸೇಮ್ ಪ್ರೈಸ್ ಇರ್ಬೋದು. ಬಟ್ ನಮ್ ಇಂಡಿಯಾನಲ್ಲಿ ಆತರ ಡಿಫ್ರೆನ್ಶಿಯೇಟ್ ಇರೋದಿಲ್ಲ. ನಮ್ದೇ ನಾವ್ ಅಲ್ಲಿ ತಗೊಂಡಾಗ ನಮ್ಗೆ ಒಳ್ಳೆ ಕ್ವಾಲಿಟಿ ಸೇಲ್ಸ್ ಸಿಗ್ತಾ ಇದೆ. ಓಕೆ. ಸೊ ನನ್ಗೇನಂತಂದ್ರೆ ಒಂದು ಪ್ರಶ್ನೆ ಇದೆ, ಒಂದು ಖುಷಿ ವಿಚಾರ ಏನಂತಂದ್ರೆ ನೀವು ಓಪನ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ನಾವು ಚೈನಾಲಿಂದ ತರ್ತಿದ್ವಿ, ಅಲ್ಲಿ ಬ್ಯಾಟ್ರಿ ಕರೆಕ್ಟ್ ಆಗಿರ್ಲಿಲ್ಲ, ಸೊ ಅದಕ್ಕೆ ನಾವೇ ಸ್ವಂತ ಸ್ಟಾರ್ಟ್ ಮಾಡಿದೀವಿ ಅಂತ. ಈಗ ನನಗೆ ಫಸ್ಟ್ ಪ್ರಾಡಕ್ಟ್ಸ್ ಬಗ್ಗೆ ನಾವು ಡಿಟೇಲ್ ಆಗಿ ತಿಳ್ಕೊಳ್ಳೋಣಂತೆ, ನಿಮ್ಮ ಹತ್ರ ಏನೇನ್ ಪ್ರಾಡಕ್ಟ್ಸ್ ಸಿಗತ್ತೆ ಅಂತ. ಅದಾದ್ಮೇಲೆ ನಾವು ಇದ್ರ ಬಗ್ಗೆ ಯಾವ ತರ ನಾವು ಕೇಳ್ಪಟ್ಟೆ ಲೈಕ್ ಬಿಸ್ನೆಸ್ ಕೂಡ ಆಪರ್ಚುನಿಟಿ ಕೂಡ ಇದರಲ್ಲಿ ಇದೆ ಅಂತ. ಓಕೆ, ಅದು ಕೂಡ ಯಾವ ತರ ಆಗತ್ತೆ, ಅದ್ರ ಪ್ರೊಸೆಸ್ ಏನು ಅಂತ ಸ್ವಲ್ಪ ಡಿಟೇಲ್ ಆಗಿ ನಮ್ಮ ವೀಕ್ಷಕರಿಗೆ ತಿಳಿಸಿ ಅಂತೆ. ಓಕೆ, ಸೊ ಫಸ್ಟ್ ಪ್ರಾಡಕ್ಟ್ ಅದ್ರ ಬಗ್ಗೆ ಸ್ವಲ್ಪ ನಾರ್ಮಲ್ UPS, ಹೋಮ್ UPS. ಓಕೆ, ಹೋಮ್ UPS 850 VA ಇಂದ 10 KVA ವರೆಗೂ ಸಿಗುತ್ತೆ. ಅದ್ರ ಮೇಲೆ ಆನ್ಲೈನ್ UPS ಸಿಗುತ್ತೆ ಲಿಥಿಯಂ ಬ್ಯಾಟ್ರಿದು. ಇದು ಫಸ್ಟ್ ಪ್ರಾಡಕ್ಟ್. ಸೆಕೆಂಡ್, ಎಕ್ಸಿಸ್ಟಿಂಗ್ ಆಲ್ರೆಡಿ ಮನೆಯಲ್ಲಿ ಲೆಡ್ ಆಸಿಡ್ ಇನ್ವರ್ಟರ್ ಯೂಸ್ ಮಾಡ್ತಿರ್ತಾರೆ, ಬೇರೆ ಬೇರೆ ಕಂಪ್ನಿದು ತುಂಬಾ ಬ್ರ್ಯಾಂಡ್ಗಳು ಇದೆ ಮಾರ್ಕೆಟ್ ಅಲ್ಲಿ. ಅದರದ್ದು ಬ್ಯಾಟ್ರಿ ಹೋದಾಗ ಇವಾಗ ತುಂಬಾ ಕಡೆ ಲಿಥಿಯಂ ಬ್ಯಾಟ್ರಿ ಅಥವಾ ಲಿಥಿಯಂ ಇನ್ವರ್ಟರ್ ಹಾಕ್ಬೇಕು ಅಂದ್ರೆ ಫುಲ್ ಸಿಸ್ಟಮ್ ಚೇಂಜ್ ಮಾಡ್ಬೇಕು. ಅದಕ್ಕೆ ಬದಲು ನಾವೇನ್ ಮಾಡಿದ್ವಿ, ಓನ್ಲಿ ಬ್ಯಾಟ್ರೀಸ್ ಲಾಂಚ್ ಮಾಡಿದೀವಿ. ಓಕೆ, ಹಾ, ಸೂಪರ್. ಎನಿ ಬ್ಯಾಟ್ರಿ, ಎನಿ ಇನ್ವರ್ಟರ್, ನೀವು ಯಾವುದೇ ಕಂಪ್ನಿ ಇನ್ವರ್ಟರ್ ಇರ್ಲಿ, ಯಾವುದೇ ವೋಲ್ಟೇಜ್ ಇರ್ಲಿ, ಜಸ್ಟ್ ನಮ್ದು ಬ್ಯಾಟ್ರಿ ತಗೊಂಡ್ರೆ ಆ ಇನ್ವರ್ಟರ್ ವರ್ಕ್ ಆಗುತ್ತೆ. ಸೊ ನೀವು ಇನ್ವರ್ಟರ್ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೂಪರ್. ಇದು ಫಸ್ಟ್ ಟೈಮ್ ಕೇಳ್ತಿರೋದು ನಾನು. ಲೈಕ್ ಅದೇ ನಾನು ಕೇಳಿದಾಗ ಇನ್ವರ್ಟರ್ ಎಲ್ಲ ಚೇಂಜ್ ಮಾಡ್ಬೇಕು ನೀವು, ಬ್ಯಾಟ್ರಿ ಅದು ತಕ್ಕಂಗೆ ಇರಬೇಕು ಅಂತ. ಬಟ್ ಈಗ ನೀವು ಹೊಸ ಇಂಟ್ರೊಡ್ಯೂಸ್ ಮಾಡಿದೀರಾ, ಎಂತ ಇನ್ವರ್ಟರ್ ಇದ್ರೂ ಕೂಡ ಬ್ಯಾಟ್ರಿ ನಮ್ದು ಹಾಕೊಂಡ್ರೆ ಅದಕ್ಕೆ ಕಂಪ್ಯಾಟಬಲ್ ಅದಕ್ಕೆ ವರ್ಕ್ ಆಗುತ್ತೆ. ಓಕೆ. ಸೊ ಮತ್ತೆ ಇದರಲ್ಲಿ ಸ್ವಲ್ಪ ಅಡ್ವಾನ್ಸ್ ಫೀಚರ್ ಇದೆ, ಕೆಲವು ನಾರ್ಮಲ್ ಆಗಿ ವರ್ಕ್ ಆಗೋದಿಲ್ಲ. ನಾರ್ಮಲ್ ಆಗಿ ನೀವು ಒಂದು ಲಿಥಿಯಂ ಬ್ಯಾಟ್ರಿ ತಗೊಂಡೋಗಿ ನೀವು ಲೆಡ್ ಆಸಿಡ್ ಇನ್ವರ್ಟರ್ ಹಾಕಿದ್ರೆ ಕರೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ. ಅದಕ್ಕೂ ನಾವು ಕರೆಕ್ಷನ್ ಮಾಡಿ ನಮ್ ಪ್ರಾಡಕ್ಟ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ನಾವು ತುಂಬಾ ಸಾವಿರಾರು ಗಟ್ಟಲೆ ನಾವು ಆಲ್ರೆಡಿ ಸಪ್ಲೈ ಮಾಡಿದೀವಿ. ಸೊ ವರ್ಕಿಂಗ್ ಸಕ್ಸಸ್ಫುಲಿ. ಎನಿಥಿಂಗ್ ನಿಮ್ಗೆ 12 ವೋಲ್ಟ್ ಬೇಕಾ, 24 ವೋಲ್ಟ್ ಬೇಕಾ, 48 ಬೇಕಾ, 96 ವೋಲ್ಟ್ಸ್ ಬೇಕಾ, ಯಾವ ರೇಂಜ್ ಬೇಕು ಅಂದ್ರೆ ನಮ್ಮಲ್ಲಿ ಸಿಗುತ್ತೆ. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ನೀವೇ ಮಾಡ್ತಿರೋದು. ಹೌದು. ಸೊ ಆ ಕಾರಣದಿಂದ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಂಡು ಅದ್ರ ರೀತಿ ಮಾಡ್ಕೊಂಡು ಹೋಗ್ತೀರಾ. ಮತ್ತೆ ವಾರಂಟಿ 5 ವರ್ಷ. 5 ವರ್ಷ ವಾರಂಟಿನಾ? ಹೌದು. ಲಿಥಿಯಂ ಲೆಡ್ ಆಸಿಡ್ ಬ್ಯಾಟ್ರಿನಲ್ಲಿ ಏನಾಗುತ್ತೆ, ನಿಮ್ಗೆ 2 ಇಯರ್ಸ್ ಪ್ಲಸ್ 3 ಇಯರ್ಸ್ ಕೊಡ್ತಾರೆ. ಅಂದ್ರೆ 2 ಇಯರ್ಸ್ ಫುಲ್ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ಅದ್ರ ಮೇಲೆ ಒಂದು ಬೈಬ್ಯಾಕ್ ತರ ಮಾಡ್ಕೊಂಡು ಒಂದು ಅದು ಕೂಡ ಇದೆ, ಪ್ರೋರೇಟಾ ಬೇಸಿಸ್ ತರ ಎಲ್ಲ ಕೊಡ್ತಾರೆ. ನಮ್ಮಲ್ಲಿ 5 ಇಯರ್ಸ್ ಪ್ಯೂರ್ ವಾರಂಟಿ. ಓಕೆ. ಅಂಡ್ ಇನ್ನೊಂದು ಥರ್ಡ್ ಆಪ್ಷನ್, ಲಾಸ್ಟ್ ಅಲ್ಲಿ ಸೋಲಾರ್ UPS ಗಳು. ಸೋಲಾರ್ UPS ಅಲ್ಲಿ ಅಂದ್ರೆ ಏನಾಗುತ್ತೆ, ಇವಾಗ ನೋಡಿ ಮುಂಚೆ ಲೆಡ್ ಆಸಿಡ್ ಬ್ಯಾಟ್ರಿನೇ ಜಾಸ್ತಿ ಇದ್ದಿದ್ದು. ಸೊ ಲೆಡ್ ಆಸಿಡ್ ಬ್ಯಾಟ್ರಿಗೆ ನೀವು ಸೋಲಾರ್ ಪ್ಯಾನೆಲ್ಸ್ ಹಾಕಿ ನೀವು ಚಾರ್ಜ್ ಮಾಡಿ ಯೂಸ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ 10 ಅವರಿಂದ 12 ಅವರ್ ಬೇಕು. ಲಿಥಿಯಂ ಬಂದ್ಮೇಲೆ ನಿಮ್ಗೆ ಬ್ಯಾಟ್ರಿ 3 ಅವರ್ಸ್ ಚಾರ್ಜ್ ಆಗೋದ್ರಿಂದ ಮನೆಗೆ ಎಲ್ಲಾರ ಮನೇಲೂ ಒಂದೊಂದು ಪ್ಯಾನೆಲ್, ಅವ್ರ ಕೆಪಾಸಿಟಿ ಇವಾಗ 1 KVA ಇದೆಯಾ, ಒಂದು 550 ವ್ಯಾಟ್ ಒಂದು ಪ್ಯಾನೆಲ್ ಹಾಕೊಂಡು ಯೂಸ್ ಮಾಡ್ಬೋದು. ಅಂತದ್ದು ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇದೆ, ಅಂದ್ರೆ UPS ಗಳಿದೆ, ಸೋಲಾರ್ ಇನ್ವರ್ಟರ್ ಗಳಿದೆ. ಅಲ್ಲಿಂದ ಶುರುವಾಗಿ
ಮನೆಗೆ ಬೆಸ್ಕಾಮ್ ಅಥವಾ KEB ಕನೆಕ್ಷನ್ ಬೇಡ ನಮ್ಗೆ, ಕಂಪ್ಲೀಟ್ 100% ಸೋಲಾರ್ ಅಲ್ಲೇ ವರ್ಕ್ ಆಗ್ಬೇಕು ಅಂತ ಅದು ಆಲ್ರೆಡಿ ನಾವು ತುಂಬಾ ಮಾಡ್ಬಿಟ್ಟಿದೀವಿ ಆ ತರ ಸೊಲ್ಯೂಷನ್. ಅದಲ್ದೇನೆ ನಮ್ಗೆ ಎಕ್ಸೆಸ್ ಎನರ್ಜಿ, ಇವಾಗ ಬೆಸ್ಕಾಮ್ ಕನೆಕ್ಷನ್ ಇದೆ, ಬಿಲ್ ಜಾಸ್ತಿ ಇದೆ, ಬ್ಯಾಕಪ್ ಬೇಕು, ಪ್ಲಸ್ ಎಕ್ಸೆಸ್ ಎನರ್ಜಿ ಪ್ರೊಡ್ಯೂಸ್ ಆಗಿರೋದು ವಾಪಸ್ ಗ್ರಿಡ್ ಗೆ ಎಕ್ಸ್ಪೋರ್ಟ್ ಆಗ್ಬೇಕು ಅಂದ್ರೆ ಆ ಸೊಲ್ಯೂಷನ್ ನಮ್ಮಲ್ಲಿದೆ. ಸೂಪರ್. ಈಗ ಅದಕ್ಕೆ ಬರ್ತೀನಂತ ಸರ್ ನಾನು. ಈಗ ನೀವು ಕೇಳಿದ್ರಿ, ನೀವು ನಮ್ ಬೆಸ್ಕಾಮೇ ಬೇಡ, ಎಸ್ಕಾಮು ಬೇಡ, ನಮ್ ಮನೆಯಲ್ಲೇ ಕರೆಂಟ್ ನಡೆಸ್ಕೊಂತ ಹೋಗ್ಬೇಕು ಅಂತ. ಈಗ ಕೆಲವು ಜನ ಈಗ ಏನಂತಂದ್ರೆ ಇವಾಗ ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ. ಓಕೆ, ಈಗ ಕೇಳಪ್ಪ, ಹಾಗೆ ಮಾತುಕತೆಯಲ್ಲಿ ಮಾಡಿದಾಗ ನೀವು ಹೇಳಿದ್ರಿ ನಾವು ಕರೆಂಟ್ ಕೂಡ ವಾಪಸ್ ಕಳಿಸಬಹುದು, ಅದರಿಂದ ಕೂಡ ದುಡ್ಡು ಮಾಡಬಹುದು ಅಂತ. ಸೊ ಯಾವ ತರ ಸರ್ ಇದು ಅಂತ? ಸೊ ಇದು ಹೈಬ್ರಿಡ್ ಇನ್ವರ್ಟರ್ಸ್ ಅಂತ ಬರುತ್ತೆ ನೋಡಿ, ಇದು ಒಂದು ಹೈಬ್ರಿಡ್ ಇನ್ವರ್ಟರ್. ಇದನ್ನ ಇದು ಈ ತರದ್ದು ಸಿಸ್ಟಮ್ ಹಾಕೊಂಡು ನೀವು ವಾಪಸ್ ಎಕ್ಸೆಸ್ ಎನರ್ಜಿ, ಪ್ಯಾನಲ್ 5 ಕಿಲೋವ್ಯಾಟ್ ಹಾಕಿರ್ತೀರಾ, ಮನೇಲಿ 2 ಕಿಲೋವ್ಯಾಟ್ ಲೋಡ್ ಮಾತ್ರ ಇರುತ್ತೆ, ಮಿಕ್ಕಿ 3 ಕಿಲೋವ್ಯಾಟ್ ವೇಸ್ಟ್ ಇದಾಗ್ತಾ ಇರುತ್ತೆ. ಅದನ್ನ ಗ್ರಿಡ್ ಗೆ ವಾಪಸ್ ಎಕ್ಸ್ಪೋರ್ಟ್ ಮಾಡಿದಾಗ ಸದ್ಯ ಕರೆಂಟ್ ಪ್ರೈಸ್ ಇರೋದು ₹3.86 ಕೊಡ್ತಾರೆ ಗೌರ್ಮೆಂಟ್ ಅವರು. ಒಂದು ಯೂನಿಟ್ ಗೆ ಬೈಬ್ಯಾಕ್ ಮಾಡಿದಾಗ ₹3.86 ಕೊಡ್ತಾರೆ. ಸೊ ಇದರಲ್ಲಿ PM ಸೂರ್ಯ ಸ್ಕೀಮ್ ಅಲ್ಲೂ ಮಾಡಬಹುದು. PM ಸೂರ್ಯದಲ್ಲೂ ನಾವು ಎಂಪ್ಯಾನಲ್ಮೆಂಟ್ ಆಗಿದ್ದೀವಿ. ಸೊ ಅಪ್ ಟು 3 ಕಿಲೋವ್ಯಾಟ್ ಅಥವಾ 5 ಕಿಲೋವ್ಯಾಟ್ ವರ್ಗೂ ಹೋದ್ರೆ ₹78,000 ಸಬ್ಸಿಡಿ ಸಿಗುತ್ತೆ. ಅದು ಹೈಬ್ರಿಡ್ಗೂ ಆಗ್ಬೋದು ಅಥವಾ ಆನ್ ಗ್ರಿಡ್ಗೂ ಆಗ್ಬೋದು. ಸೊ ಇದರಲ್ಲಿ ಈ ಸ್ಕೀಮ್ ಅಲ್ಲಿ ನಾವು ಬೇಕಾದ್ರೆ ಕಸ್ಟಮರ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಾವು ಆ ಹೈಬ್ರಿಡ್ ಅಥವಾ ಆನ್ ಗ್ರಿಡ್ ಹಾಕ್ಬಿಟ್ಟು ನಾವು ಇನ್ಕ್ಲೂಡಿಂಗ್ 78,000 ಸಬ್ಸಿಡಿದು ಸೇರಿ ನಾವು ಅಂದ್ರೆ ಗವರ್ಮೆಂಟ್ ಸಬ್ಸಿಡಿ ಕೂಡ ಇದರಲ್ಲಿ ಲಾಗು ಆಗ್ಬಹುದು. ನಾವು ಅದನ್ನ ಎಂಪ್ಯಾನಲ್ ಮಾಡಿ ವಿತಿನ್ ಒಂದು 1 ಮಂತ್ ಒಳಗೆ ಸಬ್ಸಿಡಿನೂ ಸಿಗುತ್ತೆ. ಸೂಪರ್. ಅದು ನಾವು ಎಂಪ್ಯಾನಲ್ಮೆಂಟ್ ಮಾಡೋದ್ರಿಂದ ಜಸ್ಟ್ ಕಸ್ಟಮರ್ ಒಂದು ಪೇಮೆಂಟ್, ಒಂದು ಅವ್ರದ್ದು ಜಸ್ಟ್ ಪೇಮೆಂಟ್ ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಮಾಡೋದು ಇದು ಮಾಡ್ಬೇಕು. ಅದ್ ಬಿಟ್ಟು ಮಿಕ್ಕಿದ್ ಬೇರೆ ಡಾಕ್ಯುಮೆಂಟೇಶನ್ ಎಲ್ಲ ನೀವೇ ಮಾಡ್ಕೊಡ್ತೀರಾ. ಸೊ ಗೌರ್ಮೆಂಟ್ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ತುಂಬಾನೇ ಸಪೋರ್ಟ್ ಮಾಡ್ತಾ ಇದೆ. ನೋಡಿ, ಇವಾಗ ಗೌರ್ಮೆಂಟ್ ಸಪೋರ್ಟ್ ಮಾಡಿರೋದ್ರಿಂದಾನೆ ಪ್ಯಾನಲ್ ಪ್ರೈಸಸ್ ಎಲ್ಲ ಕಮ್ಮಿ ಆಗ್ತಿರೋದು, ತುಂಬಾ ಕಮ್ಮಿ ಆಗ್ತಿರೋ. ಇಲ್ಲ ಅಂದ್ರೆ ಏನಾಗುತ್ತೆ, ನೀವು ಪ್ಯಾನಲ್ ಅಷ್ಟು ಮುಂಚೆ ಇರೋ ಪ್ರೈಸಸ್ ಕಂಪೇರ್ ಮಾಡಿದ್ರೆ ಇವಾಗ ದಿನ ಪ್ಯಾನಲ್ ಪ್ರೈಸ್ ಕಮ್ಮಿ ಆಗ್ತಾ ಇದೆ. ಸದ್ಯಕ್ಕೆ ಇವಾಗ ತಿರ್ಗಾ ಸ್ವಲ್ಪ ಇನ್ಕ್ರೀಸ್ ಆಗಿದೆ, ಬಟ್ ಓವರ್ ಆಲ್ ನಿಮ್ಗೆ ಒಳ್ಳೆ ಪ್ರೈಸ್ ಬಂದಿದೆ. ಏನಕ್ಕೆ ಅಂದ್ರೆ ಇವಾಗ ಗೌರ್ಮೆಂಟ್ ಇವಾಗ PM ಸೂರ್ಯಗರ್ ಅಂದ್ರೆ 1 ಕೋಟಿ ಮನೆಗಳಿಗೆ ಸೋಲಾರ್ ಹಾಕ್ಬೇಕು ಅಂತ ಸ್ಕೀಮ್ ಇದೆ. 1 ಕೋಟಿ ಅಂದ್ರೆ ನೀವು ಇಮ್ಯಾಜಿನ್ ಮಾಡಿ, 10 ಮಿಲಿಯನ್ ಯೂನಿಟ್ಸ್ ಅದು. ಸೊ ದೊಡ್ಡ ಮಾರ್ಕೆಟ್ ಅದು. ಅವಾಗ ಏನಾಗುತ್ತೆ, ಪ್ರೈಸ್ ಬೀಳುತ್ತೆ ಎಲ್ಲ. ಇವಾಗ ನಾವು ಮಾಡ್ತಿರೋದು ಇನ್ವರ್ಟರ್ ಪ್ರೈಸ್ ಬೀಳುತ್ತೆ. ಪ್ಲಸ್ ನಾವೇ ಇವಾಗ ಡೆವಲಪ್ಮೆಂಟ್ ಶುರು ಮಾಡಿದೀವಿ, ಆನ್ ಗ್ರಿಡ್ ಇನ್ವರ್ಟರ್ ಡೆವಲಪ್ಮೆಂಟ್ ಶುರು ಮಾಡಿದೀವಿ. ಅಂದ್ರೆ ಅಷ್ಟು ದೊಡ್ಡ ಮಾರ್ಕೆಟ್ ಇದೆ. ಹಾಗಾಗಿ ಪ್ರೈಸಸ್ ಕಮ್ಮಿ ಆಗೇ ಆಗುತ್ತೆ. ಸೊ ಅದೇ ನೀವು ಆಲ್ಮೋಸ್ಟ್ ಎಲ್ಲ ಹೇಳಿದ್ರಿ. ಈಗ ನನ್ಗೆ ಇನ್ನೊಂದು ಪ್ರಶ್ನೆ ಅಂತಂದ್ರೆ, ಈ ಮಲೆನಾಡು ಪ್ರದೇಶ, ಮಂಗಳೂರು, ಉಡುಪಿ ಇರ್ಬೋದು, ಅಥವಾ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಕರೆಂಟ್ ತುಂಬಾ ಹೋಗ್ತಿರುತ್ತೆ. ಹಬ್ಬ ಹೋದಂದ್ರೆ 2 ದಿನ ಬರಂಗಿಲ್ಲ ಅಂತ ಹೇಳ್ತಾರೆ. ಸೊ ಅಂತವ್ರಿಗೆ ಈ ಒಂದು ಸೂಕ್ತವಾದ ಏನಾದ್ರು ಒಂದು ಪ್ರಾಡಕ್ಟ್ ಇದೆನಾ ಅಂತ? ಹೌದು ನೋಡಿ, ಮನೇಲಿ ಕರೆಂಟ್ ಮೋರ್ ದೆನ್ 1 ಅವರ್ ಅಲ್ಲ 2 ಅವರ್ಸ್ ಹೋಗುತ್ತೆ ದಿನಕ್ಕೆ, ಬೆಳಗ್ಗೆ ಹೊತ್ತು ಅಂದ್ರೆ ನೀವು ಹೈಬ್ರಿಡ್ ಹೋಗೋದು ನೆಸೆಸಿಟಿ ಇಲ್ಲ, ಅಥವಾ ಗ್ರಿಡ್ ಕನೆಕ್ಷನ್ ಹೋಗೋದೇ ಬೇಕಾಗಿಲ್ಲ. ಆಫ್ ಗ್ರಿಡ್ ತಗೊಂಡು ಯೂಸ್ ಮಾಡ್ಕೋಬಹುದು. ಆಫ್ ಗ್ರಿಡ್ ಅಲ್ಲಿ ಏನಾಗುತ್ತೆ, ಇವಾಗ ಎಕ್ಸ್ಪೋರ್ಟ್ ಟೈಮ್ ಅಲ್ಲಿ ನಿಮ್ ಕರೆಂಟ್, ಈ ಜನರೇಷನ್ ಎಕ್ಸ್ಪೋರ್ಟ್ ಆಗೋ ಟೈಮಲ್ಲಿ ಕರೆಂಟ್ ಇಲ್ಲ ಅಂದಾಗ ನಿಮ್ಗೆ ಬಿಲ್ ಕಮ್ಮಿ ಆಗೋದಿಲ್ಲ. ಅಂತ ಟೈಮಲ್ಲಿ ಏನ್ ಮಾಡಿ, ಆಫ್ ಗ್ರಿಡ್ ಹೋಗ್ಬಿಡಿ. ಆಫ್ ಗ್ರಿಡ್ ಹೋದಾಗ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಈ ತರ ಸಿಸ್ಟಮ್ ನಾನು ತೋರಿಸ್ತೀನಿ. ಈ ತರ ಇದು ಒಂದು ಬರುತ್ತೆ ವಿತ್ ಬರುತ್ತೆ ಸಿಸ್ಟಮ್ ಕೂಡ ಇದೆ. ಸಿಸ್ಟಮ್ ಅಲ್ಲಿ ನಾನು ಡೆಮೋ ಮಾಡಿ ತೋರಿಸ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನೀವು ಎಲೆಕ್ಟ್ರಿಕ್ ವೆಹಿಕಲ್ ಇರ್ಬೋದು, EV 2 ವೀಲರ್ ಇರ್ಬೋದು, ಮಿಕ್ಸಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೇಲಿ ಏನೇನು ಇನ್ಕ್ಲೂಡಿಂಗ್ ಸಿಂಗಲ್ ಫೇಸ್ ಸಂಪ್ ಮೋಟರ್ ಇರುತ್ತೆ, ಎಲ್ಲಾನು ನೀವು ನಾರ್ಮಲ್ ಆಗಿ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಅದು ಒಳ್ಳೆ ಬ್ಯಾಕಪ್ ಕೊಡುತ್ತೆ. ಇನ್ ಕೇಸ್ ನಿಮ್ಗೆ ಅಡಿಷನಲ್ ಕುಷನ್ ಬೇಕು, ನಿಮ್ಗೆ ಇನ್ನ ನಾಳೆ ಕ್ಲೌಡಿ ಕಂಡೀಷನ್ ಅಲ್ಲೂ ನಿಮ್ಗೆ ಏನೇ ಪ್ರಾಬ್ಲಮ್ ಆಗ್ಬಾರ್ದು ಅಂದಾಗ ಅಡಿಷನಲ್ ಆಗಿ ಇನ್ನೊಂದು ಬ್ಯಾಟ್ರಿ ಹಾಕೊಂಬಿಡಿ, 2 ಬ್ಯಾಟ್ರಿ ಹಾಕೊಂಬಿಡಿ. ನಿಮ್ 24/7 ನಿಮ್ ಬೆಸ್ಕಾಮ್ ಅಥವಾ KEB ಕನೆಕ್ಷನ್ ಇಲ್ದೇನೆ ಇಂಡಿಪೆಂಡೆಂಟ್ ಆಗಿ ನಿಮ್ ಮನೇಲಿ ಎಲೆಕ್ಟ್ರಿಸಿಟಿ ಇರುತ್ತೆ. ಸೊ ಇದು ಆಲ್ರೆಡಿ ವರ್ಕ್ ಪ್ರೂವನ್. ಇದು ನಾವು ತುಂಬಾನೇ ಇದು ಮಾಡಿದೀವಿ. ಸೊ ಆಲ್ರೆಡಿ ಪ್ರೂವನ್. ಸೊ ಯಾವುದೇ ರೀತಿ ಬೆಸ್ಕಾಮ್ ಮೇಲೆ ಇರ್ಬೋದು ಅಥವಾ ಅದ್ರ KEB ಮೇಲೆ ಡಿಪೆಂಡ್ ಆಗೋದು ಬೇಕಾಗಿಲ್ಲ. ಸೊ ಆರಾಮಾಗಿ ನಿಮ್ ಮನೆಯಲ್ಲೇ ನೀವು ಕರೆಂಟ್ ರೀಜನರೇಟ್ ಮಾಡ್ಕೋಬಹುದು. ಅದು ನಿಮ್ಮ ಒಂದು ಪ್ರಾಡಕ್ಟ್ ಮುಖಾಂತರ. ಈಗ ಇನ್ನೊಂದ್ ಏನಂತಂದ್ರೆ, ನೀವು ಕೇಳಿದ್ರಿ EV ವೆಹಿಕಲ್, ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ಚಾರ್ಜ್ ಮಾಡ್ಕೋಬಹುದಾ ಇದರಿಂದ? ಆದ್ರೂ ಕೂಡ ಇದು ಏನ್ ಜಸ್ಟ್ ಪಾರ್ಷಿಯಲಿ ಯೂಸ್ ಆಗತ್ತಾ ಅಥವಾ ಲೈಕ್ ಫುಲ್ ಬ್ಯಾಟ್ರಿಗೆ ಅಂತ ಡೆಡಿಕೇಟೆಡ್ ಆಗತ್ತಾ ಅಂತ? ಸೊ ಇದ್ರಲ್ಲಿ ಏನಾಗುತ್ತೆ ಚಾರ್ಜ್ ನೋಡಿ, ಇದ್ರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಗೆ ಅಂದ್ರೆ ಇವಾಗ ನಿಮ್ಗೆ ಅಟ್ಲೀಸ್ಟ್ ಒಂದು 10 ಕಿಲೋವ್ಯಾಟ್ ಹೋಗ್ಬೇಕಾಗುತ್ತೆ. 3 ಫೇಸ್ 10 ಕಿಲೋವ್ಯಾಟ್, ಅಥವಾ ಸಿಂಗಲ್ ಫೇಸ್ ಅಲ್ಲಿ ನಿಮ್ಗೆ 5.5 ಕಿಲೋವ್ಯಾಟ್ ಸಿಸ್ಟಮ್ ಹಾಕೊಂಡ್ರೆ 3 ಕಿಲೋವ್ಯಾಟ್ ಅಲ್ಲಿ ಚಾರ್ಜಿಂಗ್ ಮಾಡಂಗಿದೆ, ಸಿಂಗಲ್ ಫೇಸ್ ಮಾಡಬಹುದು. ಫಾಸ್ಟ್ ಚಾರ್ಜಿಂಗ್ ಆಗ್ಬೇಕು ಅಂದ್ರೆ ನಿಮ್ 10 ಇಲ್ಲ 8 ಕಿಲೋವ್ಯಾಟ್ ಸಿಸ್ಟಮ್ ಹೋಗ್ಬೇಕು. ಸೊ ಈ 2 ಸಿಸ್ಟಮ್ ಅಲ್ಲೂ ನಮ್ಮಲ್ಲಿ ಸಿಗುತ್ತೆ. ನೀವು ಅದನ್ನ ಹಾಕ್ಬಿಟ್ಟು ನೀವು ಯೂಸ್ ಮಾಡ್ಕೋಬಹುದು. ಬಟ್ ಏನು ಒಂದು ಪ್ರಿಫರೆನ್ಸ್ ಏನಿದೆ ಅಂದ್ರೆ, ಚಾರ್ಜಿಂಗ್ ಮಾಡ್ಕೋಬೇಕಾದ್ರೆ ಬೆಳಗ್ಗೆ ಹೊತ್ತು ಚಾರ್ಜಿಂಗ್ ಮಾಡ್ಕೊಳ್ಳಿ. ಸೋಲಾರ್ ಪ್ಯಾನೆಲ್ ಇದ್ದಾಗ, ಸೋಲಾರ್ ಅಲ್ಲಿ ಎನರ್ಜಿ ಅಂದ್ರೆ ಸನ್ಲೈಟ್ ಇದ್ದಾಗ ನೀವು
ಚಾರ್ಜ್ ಮಾಡ್ಕೊಂಡ್ರೆ ಬ್ಯಾಟ್ರಿಯಿಂದ ಡಿಸ್ಚಾರ್ಜ್ ಆಗೋದಿಲ್ಲ. ಸೊ ನಿಮ್ಗೆ ನೈಟ್ ಟೈಮ್ಗೂ ನಿಮ್ಗೆ ಉಪಯೋಗ ಬರುತ್ತೆ. ಇಲ್ಲ ನೈಟ್ ಟೈಮಲ್ಲಿ ನಾನು ಚಾರ್ಜ್ ಮಾಡ್ತೀನಿ ಅಂದ್ರೆ ಮನೇಲಿರೋ ಬ್ಯಾಟ್ರಿನಲ್ಲಿ ಏನ್ ಚಾರ್ಜ್ ಇರುತ್ತೋ ಅಥವಾ ಏನ್ ಎನರ್ಜಿ ಇರುತ್ತೋ ಅದನ್ನ ನೀವು ಕಾರ್ಗೆ ಹಾಕ್ತಾ ಇದ್ದೀರಾ. ಸೊ ಮನೆಗೆ ಎಲೆಕ್ಟ್ರಿಸಿಟಿ ಆಮೇಲೆ ನಿಮ್ಗೆ ಪ್ರಾಬಬ್ಲಿ 12 ಗಂಟೆಗೋ 1 ಗಂಟೆಗೋ ನಿಮ್ ಕರೆಂಟ್ ಹೋಗ್ಬಿಡ್ಬೋದು ಮನೇಲಿ, ಯಾಕಂದ್ರೆ ಎಲ್ಲ ಇದು ಚಾರ್ಜ್ ನ ಕಾರ್ ಟ್ರಾನ್ಸ್ಫರ್ ಮಾಡಿದ್ದೀರಾ. ಸೊ ಬೆಳಗ್ಗೆ ಹೊತ್ತು ಮಾಡ್ಕೊಂಡಾಗ ನಿಮ್ಗೆ ತುಂಬಾ ಎಫೆಕ್ಟಿವ್ ಆಗಿ ಬರುತ್ತೆ ಅಂತ ಹೇಳ್ತಿದ್ದೀರಾ ನೀವು. ಅಂಡ್ ಇನ್ನೊಂದು ಏನಂತಂದ್ರೆ ಈಗ ಫಸ್ಟ್ ನಾವು ಸ್ವಲ್ಪ ನಿಮ್ಮ ಪ್ರಾಡಕ್ಟ್ ನ ತೋರಿಸ್ಬಿಡಿ ನಾವು ವೀಕ್ಷಕರಿಗೆ. ಹಾಗೆ ಕೆಲವು ಪ್ರಶ್ನೆಗಳಿದೆ, ಇನ್ನು ಸಾಕಷ್ಟು ಪ್ರಶ್ನೆಗಳಿದೆ, ಆ ಡಿಟೇಲ್ ಆಗಿ ನಾನು ನಿಮ್ಗೆ ಮಾತುಕತೆ ಮಾಡಿದಾಗ ನಾನು ಕೇಳ್ಕೊಂತ ಹೋಗ್ತೇನೆ ಅಂತ. ಸೊ ಫಸ್ಟ್ ಪ್ರಾಡಕ್ಟ್ ಯಾವ್ದು ತೋರಿಸ್ತಿದ್ರಿ ಇದರಲ್ಲಿ? ನೋಡಿ ಇಲ್ಲೇ ಇದೆಲ್ಲ ನೋಡಿ, ಇದು 1 kVA ಸಿಸ್ಟಮ್ ಇದು. ಓಕೆ. ಸೊ 1 kVA 850 VA ಎಲ್ಲ ಈ ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ. ಇದ್ರೊಳಗೇನೆ ಬಿಲ್ಟ್ ಇನ್ ಬ್ಯಾಟ್ರಿ ಇದೆ. ಓ, ಅಂದ್ರೆ ಇದ್ರೊಳಗೇನೆ ಬ್ಯಾಟ್ರಿ ಇರೋದು? ಹೌದು, ಇದ್ರೊಳಗೇನೆ ಬ್ಯಾಟ್ರಿ ಇದೆ. ಓಕೆ, ಸಪರೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಇನ್ವರ್ಟರ್ ಆಗಿ ಇರೋದಿಲ್ಲ. ಮತ್ತೆ ನೋಡಿ ನಮ್ಮ ಇನ್ವರ್ಟರ್ ಅಲ್ಲಿ ನಾವು ಅಡಿಷನಲ್ ಬೆನಿಫಿಟ್ ಕೊಡ್ತಾ ಇದೀವಿ. ಇದು ಫಸ್ಟ್ ಟೈಮ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಸೊ ಒಂದು ಏನಾಗುತ್ತೆ ಅಂದ್ರೆ ಇದರಲ್ಲಿ ನಾವು 440 ವೋಲ್ಟ್ಸ್ AC ಪ್ರೊಟೆಕ್ಷನ್ ಕೊಡ್ತಾ ಇದೀವಿ. ಸೊ ಇವಾಗ ಕೆಲವು ಕಡೆ ಏನಾಗುತ್ತೆ, KEB ಅವರು ಮರಗಳೆಲ್ಲ ಟ್ರಿಮ್ಮಿಂಗ್ ಮಾಡ್ತಾ ಇರ್ತಾರೆ, ಅಥವಾ ಮನೇಲಿ ಏನೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಅಲ್ಲಿ ಒಂದು ಫೇಸ್ ನ್ಯೂಟ್ರಲ್ ಡಿಸ್ಕನೆಕ್ಟ್ ಆಗಿದ್ಮೇಲೆ 440 ವೋಲ್ಟ್ಸ್ ಬಂದು ಮನೇಲಿ ಎಕ್ವಿಪ್ಮೆಂಟ್ ಎಲ್ಲ ಹಾಳಾಗುತ್ತೆ. ಇದು ತುಂಬಾ ಜನಕ್ಕೆ ಅನುಭವ ಆಗಿದೆ, ಇದು ಆಗಿರುತ್ತೆ. ಸೊ ಅಂತದ್ದು ಇದ್ರಲ್ಲಿ ಏನಾಗುತ್ತೆ, 440 ವೋಲ್ಟ್ಸ್ ಕೊಟ್ರೇನು ನಿಮ್ಗೆ ಇದು ಪ್ರೊಟೆಕ್ಷನ್ ಇದೆ, ಬಿಲ್ಟ್ ಇನ್ ಪ್ರೊಟೆಕ್ಷನ್. 440 ವೋಲ್ಟ್ಸ್ ಕೊಟ್ಟರೆ ಏನು ಆಗೋದಿಲ್ಲ, ಔಟ್ಪುಟ್ ನಿಮ್ಗೆ 230 ವೋಲ್ಟ್ಸ್ ಬರ್ತಾ ಇರುತ್ತೆ, ನಿಮ್ಮ ಯಾವುದೇ ಎಕ್ವಿಪ್ಮೆಂಟ್ ಹಾಳಾಗೋದಿಲ್ಲ. ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಈ ಗುಡುಗು ಮಳೆ ಇದೊಂದು ಪ್ರಾಬ್ಲಮ್ ಇದೆ, ಈ ಎಸ್ಪೆಷಲಿ ಈ ನಿಮ್ಗೆ ಕೋಸ್ಟಲ್ ರೀಜನ್, ಮಂಗಳೂರು ಸೈಡ್, ಮಂಗಳೂರು, ಉಡುಪಿ, ಯಲ್ಲಾಪುರ ಆ ಕಡೆ ಎಲ್ಲ ನಿಮ್ಗೆ ಕೋಸ್ಟಲ್ ರೀಜನ್ ಇರುತ್ತೆ ನೋಡಿ. ಆ ಕಡೆ ಎಲ್ಲ ಸ್ವಲ್ಪ ಈ ಗುಡುಗು ಸಿಡ್ಲು ಜಾಸ್ತಿ ಬಂದಾಗ ಮನೇಲಿ ಎಕ್ವಿಪ್ಮೆಂಟ್ಗಳು ಫೇಲ್ ಆಗ್ತಾ ಇರುತ್ತೆ. ಅದಕ್ಕೂ ಇದರಲ್ಲಿ ಪ್ರೊಟೆಕ್ಷನ್ ಇದೆ. ಸೊ ಇದು ಒಂದು ಲೈಕ್ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೋಬಹುದು, ಸೇಫೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅಪಾರ್ಟ್ ಫ್ರಮ್ ಬ್ಯಾಟ್ರಿ, ಇವಾಗ ಬ್ಯಾಟ್ರಿ ನಾವು ಕೊಡ್ತಾ ಇರೋದು A+ ಗ್ರೇಡ್, ಮೇಡ್ ಇನ್ ಇಂಡಿಯಾ ಸೆಲ್. ಇದಕ್ಕೆ 5 ವರ್ಷ ವಾರಂಟಿ ಇದೆ. ಸೊ ನಿಮ್ಗೆ ಅದರಲ್ಲಿ ಏನು ಬ್ಯಾಟ್ರಿ ಏನು ಇಶ್ಯೂ ಇಲ್ಲ ನೋಡಿ. ಇದರಲ್ಲಿ ಸ್ಟ್ಯಾಂಡರ್ಡ್ ಆಗಿ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರೀಸ್, ಲೈಟ್ ವೈಟ್. ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ನಾವು ಬ್ಯಾಟ್ರಿ ಕೆಪಾಸಿಟಿ ಕೊಡೋದು ಆಸ್ ಇಟ್ ಈಸ್ ಕೊಡ್ತೀವಿ. ಇವಾಗ ನೋಡಿ 1 kVA ಅಂದ್ರೆ ನಾವು ಯಾವ್ದು ಬ್ಯಾಟ್ರಿ ಇವಾಗ 12 ವೋಲ್ಟ್ಸ್ 100 AH ಅಂತ ಬರುತ್ತೆ, ಅದನ್ನ ಓಪನ್ ಮಾಡಿ ನೀವು ನೋಡ್ಬೋದು 12 ವೋಲ್ಟ್ಸ್ 100 AH ಇರುತ್ತೆ. ಏನಕ್ಕೆ ನಾನು ಇದನ್ನ ಸ್ಟ್ರೆಸ್ ಮಾಡ್ತಿರೋದು ಅಂದ್ರೆ, ಕೆಲವು ಕಸ್ಟಮರ್ಸ್ ನಾವೇ ನೋಡಿದೀವಿ, ರೀಸೆಂಟ್ ಆಗೂ ಆಗಿದೆ, ಹಾಕಿರ್ತಾರೆ ಯಾವ್ದೋ ಒಂದು ಕಮ್ಮಿ ಕಾಸ್ಟ್ ಸಿಕ್ತು ಅಂತ, ಅಲ್ಲಿ ನಾವು ಕಂಪೇರ್ ಮಾಡಿದಾಗ AH ಕಮ್ಮಿ ಕೊಟ್ಟಿರ್ತಾರೆ, ಬ್ಯಾಟ್ರಿ ಎಷ್ಟು AH ಇದೆ ಅಂತ ಹೇಳಿರೋದಿಲ್ಲ, ಡಿಕ್ಲೇರ್ ಮಾಡಿರೋದಿಲ್ಲ. ಅದು ತುಂಬಾ ಇಂಪಾರ್ಟೆಂಟ್. ಕಸ್ಟಮರ್ಗೆ ಎಜುಕೇಟ್ ಇರಲ್ಲ, ಅದ್ರ ಬಗ್ಗೆ ನಾಲೆಜ್ ಇರಲ್ಲ. 3 kVA ಕೊಟ್ಟಿದ್ದಾರೆ, ಬಿಲ್ಟ್ ಇನ್ ಬ್ಯಾಟ್ರಿ ಇದೆ, ಓಕೆ, ಬಟ್ ಏನ್ AH ಕೆಪಾಸಿಟಿ ಇದೆ ಇವಾಗ ನೋಡಿ, ಇದ್ರಲ್ಲಿ 50% KH. ಇವಾಗ ನಾವು ಫಾರ್ ಎಕ್ಸಾಂಪಲ್ 3 kVA AH ಇದ್ರಲ್ಲಿ ನಾವು ಕೊಡೋದು 51.2 ವೋಲ್ಟ್ 60 AH ಕೊಟ್ಟಿರ್ತೀವಿ. 60 AH ಬದಲು ನಾವು 45 AH ಕೊಟ್ರೆ ಅಥವಾ 30 AH ಕೊಟ್ರೆ ಆಟೋಮೆಟಿಕಲಿ ಬ್ಯಾಟ್ರಿ ಕಾಸ್ಟ್ ಅರ್ಧಕ್ಕೆ ಕಮ್ಮಿ ಆಗ್ಬಿಡುತ್ತೆ. ಸೊ 3 kVA ಕೊಡುತ್ತೆ, ಲೋಡು 3 kVA ಕೊಡುತ್ತೆ, ಬಟ್ ಕಾಸ್ಟ್ ಕಮ್ಮಿ ಇರುತ್ತೆ, ಬ್ಯಾಕಪ್ ಕಮ್ಮಿ ಇರುತ್ತೆ. ಆಮೇಲೆ ಅವ್ರು ಒಂದು 3 ಮಂತ್ಸ್ ಯೂಸ್ ಮಾಡಿದ್ಮೇಲೆ ಸರ್ ಬ್ಯಾಕಪ್ ಕಮ್ಮಿ ಬರ್ತಾ ಇದೆ ಅಂತ ನಮಗ್ ಕಾಲ್ ಮಾಡಿ ಹೇಳಿರ್ತಾರೆ. ಸೊ ಅದು ನಾವು ಏನಕ್ಕೆ ಸ್ಟ್ರೆಸ್ ಮಾಡ್ತಿರೋದು ಅಂದ್ರೆ 100 AH ಅಂದ್ರೆ 100 AH. ಸೊ ಅದ್ರ ಪ್ರಕಾರ ನೀವೆಲ್ಲ ಮಾಡ್ಕೊಡ್ತೀರಾ. ಅದು ಅವ್ರು ಬೇಕಾದ್ರೆ ನೀವು ಬಂದು ಇಲ್ಲಿ ವಿಸಿಟ್ ಮಾಡಿ ತಗೊಳ್ಳೋದಕ್ಕೆ ಮುಂಚೆ ಕಸ್ಟಮರ್ ಆಗಿರ್ಬೋದು ಅಥವಾ ಡೀಲರ್ ಆಗಿರ್ಬೋದು, ನೋಡ್ಕೊಂಡು ಏನಿದೆ ಕೆಪಾಸಿಟಿ ಅದ್ರ ಪ್ರಕಾರ ಮಾಡ್ಕೋಬಹುದು. ಸೊ ಅದೇ ಇದನ್ನ ಯೂಸ್ ಮಾಡಿದಂತಂದ್ರೆ ಎಲೆಕ್ಟ್ರಿಕ್ ಬಿಲ್ ಮೇಲೆ ಎಷ್ಟು ಉಳಿತಾಯ ಆಗತ್ತೆ ಅಂತ. ಓಕೆ ನೋಡಿ, ಇದರಲ್ಲಿ 1 ಕಿಲೋವ್ಯಾಟ್ ಪ್ಯಾನಲ್ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1.5 kVA ಇಲ್ಲ 2 kVA 1 ಕಿಲೋವ್ಯಾಟ್ ಪ್ಯಾನಲ್ ಹಾಕಿದ್ದೀರಾ ಅಂದ್ರೆ 1 ಕಿಲೋವ್ಯಾಟ್ ದಿನಕ್ಕೆ ಮಿನಿಮಮ್ 4 to 5 ಯೂನಿಟ್ ಜನರೇಟ್ ಮಾಡುತ್ತೆ. 4 ರಿಂದ 5 ಯೂನಿಟ್ ಅಂದ್ರೆ ತಿಂಗಳಿಗೆ ಎಷ್ಟಾಗುತ್ತೆ ನಿಮ್ಗೆ 120 ಯೂನಿಟ್ ಬರುತ್ತೆ, ಬಂದಿರುತ್ತೆ ಅಂದಾಜು. 120 130, ಸ್ವಲ್ಪ ಸಮ್ಮರ್ ಅಲ್ಲಿ ಜಾಸ್ತಿನೇ ಇರುತ್ತೆ, ಬಟ್ ನಾವು ಆವರೇಜ್ ಮಾಡಿರ್ತೀವಿ. ಸೊ 120 ಇದು ಅಂದ್ರೆ ಇವತ್ತಿನ ಬಿಲ್ ಪ್ರಕಾರ ನೀವು 120 ಅಂದ್ರೆ ಇಂಟು 7 ಅಂದ್ರೆ 7 ರೂಪಾಯಿ ಅಂತ ತಗೊಳ್ಳಿ. ಸೊ ನಿಮ್ಗೆ ಎಷ್ಟಾಯ್ತು, ಒಂದು ಹೆಚ್ಚು ಕಮ್ಮಿ ನಿಮ್ಗೊಂದು 700 ರಿಂದ 800 900 ರೂಪಾಯಿವರೆಗೂ ಕಮ್ಮಿ ಆಗುತ್ತೆ ಬಿಲ್ ತಿಂಗಳಲ್ಲಿ. ತಿಂಗಳಲ್ಲಿ 800 to 900 rupees ಕಡಿಮೆ ಆಗತ್ತೆ ಅಂತ ಹೇಳ್ತಿದ್ದೀರಾ. ಅಂಡ್ ಸರ್ ಅದೇ ನೀವು ಹೇಳ್ದಂಗೆ ಈ ಇನ್ವರ್ಟರ್, ಈ ನಿಮ್ಮ ಒಂದು UPS ಎಲ್ಲೆಲ್ಲಿ ಯೂಸ್ ಮಾಡ್ಕೋಬಹುದು, ಲೈಕ್ ಫ್ಯಾನ್ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಎಲ್ಲ ಯಾವುದೇ ಏನೇ ರೆಸ್ಟ್ರಿಕ್ಷನ್ ಇಲ್ಲ. ಒಂದು ರೆಸ್ಟ್ರಿಕ್ಷನ್, ವೆಲ್ಡಿಂಗ್ ಮಿಷಿನ್ ಯೂಸ್ ಮಾಡಬೇಡಿ. ಅದನ್ನ ಬಿಟ್ಬಿಟ್ಟು ವೆಲ್ಡಿಂಗ್ ಮಿಷಿನ್ ನಲ್ಲಿ 3 kVA 4 kVA ಅಂತ ಇರುತ್ತೆ, ಬಟ್ ಅದು 20 kVA 25 kVA ತಗೊಳುತ್ತೆ. ಅದನ್ನ ಬಿಟ್ಬಿಟ್ಟು ನೀವು ಎಲ್ಲ ಮೋಟರ್ ಇರ್ಬೋದು, ಕಟಿಂಗ್ ವೀಲ್ ಇರ್ಬೋದು, ಎಲ್ಲದಕ್ಕೂ ಯೂಸ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಅಂಡ್ ಸರ್ ಅಲ್ಲಿ ಸಾಕಷ್ಟು ನಾನು ಇದು ನೋಡ್ತಾ ಇದೀನಿ, ಇಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ?
ಸರ್ ಬೇರೆದು ಇವಾಗ ನೋಡಿ ಇದರಲ್ಲಿ ಹೋಮ್ ಲೈಟಿಂಗ್ ಸಿಸ್ಟಮ್ ಅಂತ ಒಂದಿದೆ. ಸೊ ನೋಡಿ ಇದೊಂದು ಅಂದ್ರೆ ಇವಾಗ ಅಲ್ಲಿ ಬೀದಿ ವ್ಯಾಪಾರ ಮಾಡ್ತಾರೆ ನೋಡಿ, ಅಥವಾ ಮನೇಲಿ ಫಾರ್ಮ್ ಹೌಸ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇರೋದಿಲ್ಲ ಅಂತ ಕಡೆ ನೀವು ಇದನ್ನ ಯೂಸ್ ಮಾಡ್ಕೊಂಡು 4 ಬಲ್ಬ್ ಬರುತ್ತೆ. ಇದಕ್ಕೆ ಪ್ಯಾನೆಲ್ ಕೊಟ್ಟಿರ್ತೀವಿ, ಜೊತೆಗೆ ಪ್ಯಾನೆಲ್ ಇರುತ್ತೆ. ಓಕೆ, ಸೊ ಯಾವುದೇ ರೀತಿ ಸಿಂಪಲ್. ಸೊ ವೀಕ್ಷಕರೇ ನೋಡ್ಬೋದು, ಈ ಒಂದು ಇದರಿಂದ ಚಾರ್ಜ್ ಆಗುತ್ತೆ, ಪ್ಯಾನೆಲ್ ಇಂದ ಚಾರ್ಜ್ ಆಗುತ್ತೆ. ಅಂಡ್ ಈ ಬಲ್ಬ್ ಗಿಲ್ಪ್ ನಾವು ಆರಾಮಾಗಿ ಫಾರ್ಮ್ ಅಥವಾ ಫಾರ್ಮ್ ಹೌಸ್ ಅಲ್ಲಿ ಇರ್ಬೋದು, ಶಾಪ್ ಅಲ್ಲಿ ಇರ್ಬೋದು, ಬೀದಿ ವ್ಯಾಪಾರ ಅಂತ ಹೇಳಿದ್ರೆ ಅಲ್ಲೆಲ್ಲ ಚಾರ್ಜ್ ಮಾಡ್ಕೋಬಹುದು ನೀವು. ಸೊ ಇದು ಫಾಸ್ಟ್ ಮೂವಿಂಗ್ ಆಗುತ್ತೆ. ಇದು ಇದರಲ್ಲಿ ಎಲ್ಲ ತೋರಿಸಿದ್ರೆ ನೋಡಿ, ಲೋ ಚಾರ್ಜ್, ಬ್ಯಾಟ್ರಿ ಇದೆಲ್ಲ ಎಲ್ಲ ಪ್ಲಸ್ ಈ ಒಂದು USB ಪೋರ್ಟ್ ಇರುತ್ತೆ, ಮೊಬೈಲ್ ಫೋನ್ ಚಾರ್ಜಿಂಗ್ ಕೊಡ್ತೀವಿ. ಸಿಂಪಲ್ ಆಗಿ ಲೈಕ್ ಲೋ ಕಾಸ್ಟ್. ಓಕೆ. ಅಂಡ್ ಸರ್ ನಾನು ಕೇಳ್ಪಟ್ಟೆ, ಈಗ ಸಾಕಷ್ಟು ಇನ್ವರ್ಟರ್ಸ್ ಅಂಗಡಿಗೆ ಬೇಕಾಗಿರುತ್ತೆ, ಕಂಪ್ಯೂಟರ್ ರನ್ ಮಾಡಕ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಬಿಲ್ಲಿಂಗ್ ಸಾಫ್ಟ್ವೇರ್ ಇರ್ಬೋದು, ಅಂಡ್ ಪ್ರಾಪರ್ ಸ್ವಲ್ಪ ಫ್ರಿಜ್ಜಿಂಗ್, ಸ್ಪೆಷಲಿ ಮೆಡಿಕಲ್ ಶಾಪ್ ಅಲ್ಲಿ ಫ್ರಿಜ್ 24/7 ಆನ್ ಇರಲೇಬೇಕು. ಕೆಲವು ಮೆಡಿಸಿನ್ಸ್ ಇರುತ್ತೆ, ಅದೇ ರೀತಿ ಗ್ರೋಸರಿ ಐಟಮ್ಸ್ ಅಲ್ಲಿ ಕೂಡ ಇರುತ್ತೆ, ಐಸ್ ಕ್ರೀಮ್ ಅದು ಇದು ಅಂತ. ಸೊ ಅದಕ್ಕೆ ಯೂಸ್ ಮಾಡ್ಕೋಬಹುದು. ಇದೆಲ್ಲ ನೀವು ಆಲ್ರೆಡಿ ನಾವು ತುಂಬಾ ಕಡೆ ಸಪ್ಲೈ ಮಾಡಿದ್ವಿ. 1 KVA, 1.5 ಅಥವಾ 1.25, 2 KVA, 3 KVA, 5 KVA ಅವ್ರು ಏನ್ ರೇಂಜ್ ಇದೆಯೋ ನಾನು ತೋರಿಸ್ತೀನಿ. ಅದು ಆ ರೇಂಜ್ ಅಲ್ಲಿ ಅವ್ರ ಕೆಪಾಸಿಟಿ, ಇವಾಗ ವ್ಯಾಟೇಜ್ ಎಲ್ಲ ಇದ್ರದ್ದು ಸೇಮ್ ಇರೋದಿಲ್ಲ. ಇವಾಗ ನಂಬರ್ ಆಫ್ ಫ್ರಿಜ್ ಜಾಸ್ತಿ ಇದೆ, 4 ಫ್ರಿಜ್ ಇದೆ, 3 ಫ್ರಿಜ್ ಇದೆ ಅಂದಾಗ ನಿಮ್ಗೆ ಆಬ್ವಿಯಸ್ಲಿ ಜಾಸ್ತಿ ಕೆಪಾಸಿಟಿ ಬೇಕಾಗುತ್ತೆ. ಅದ್ರ ಪ್ರಕಾರ ನಾವು ಕೊಡ್ತೀವಿ. ಇದರಲ್ಲಿ ಸಾಕಷ್ಟು ವೇರಿಯಂಟ್ಸ್ ಇದೆ, ನೋಡ್ಕೊಂಡು ಬರೋಣ ಅಂತ ಅದು ಕೂಡ. ಸೊ ಇದನ್ನ ನೋಡ್ತಾ ಇರ್ಬೋದು. ಮತ್ತೆ ಇದು ಅಷ್ಟೇನೆ, ಇದು ನೋಡಿ, ಇದು ಬಂದು ಹೊಸದು. ಇದು ವರ್ಕ್ ಫ್ರಮ್ ಹೋಮ್ ಅಥವಾ ಇದು ಇರ್ತಾರೆ ನೋಡಿ, ಇದು ಹೋಮ್ ಲೈಟಿಂಗ್ ಸಿಸ್ಟಮ್. ಇದು DC 12 ವೋಲ್ಟ್ ಜನರೇಟ್ ಮಾಡುತ್ತೆ. ಇದರಲ್ಲಿ ವಿತ್ ಪ್ಯಾನಲ್ ಹಾಕಿದ್ರೆ ನಿಮ್ಗೆ 230 ವೋಲ್ಟ್ಸ್ ಔಟ್ಪುಟ್ ಬರುತ್ತೆ. 230 ವೋಲ್ಟ್ಸ್. ಓಕೆ. ಸೊ ಇನ್ವರ್ಟರ್ ತಗೋಬೇಕಾಗಿಲ್ಲ, ನೀವು ಇದನ್ನ ತಗೊಂಡು ಲ್ಯಾಪ್ಟಾಪ್, 1-2 ಲ್ಯಾಪ್ಟಾಪ್ ಇರುತ್ತೆ, ನೀವು ಕಾರಲ್ಲಿ ಎಲ್ಲೋ ಹೋಗ್ತಾ ಇರ್ತೀರಾ, ಮೊಬೈಲ್ ಇದು ಏನೋ ನಿಮ್ಮ ಬ್ಯಾಟ್ರಿ ಪ್ಯಾಕ್ ಇಟ್ಕೊಂಡು ಹೋಗ್ಬೇಕಾಗತ್ತೆ, ಲ್ಯಾಪ್ಟಾಪ್ಗೆ ಬ್ಯಾಟ್ರಿ ಪ್ಯಾಕ್ ಕಾಸ್ಟ್ಲಿ ಇರುತ್ತೆ. ಸೊ ಆ ತರದ ಬದಲು ಈ ತರ ಸಿಸ್ಟಮ್ ತಗೊಳ್ಳಿ. ಸೊ ಇದು ಏನಂತಂದ್ರೆ ಆರಾಮಾಗಿ ತಗೊಂಡು ಹೋಗ್ಬೋದು, ನೀವು ಇಟ್ಬಿಟ್ಟು ಒಂದು 2 ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೋಬಹುದು, ಲ್ಯಾಪ್ಟಾಪ್ ಚಾರ್ಜ್ ಆಗುತ್ತೆ. ಪ್ಲಸ್ ಇನ್ನು ಸೋಲಾರ್ ಅಲ್ಲೂ ಚಾರ್ಜ್ ಮಾಡ್ಕೋಬಹುದು, ಸೋಲಾರ್ ಅಲ್ಲಿ ಕೂಡ ಚಾರ್ಜ್ ಮಾಡ್ಕೋಬಹುದು. ಅಂಡ್ ನಾರ್ಮಲ್ ಹೌದು ಇದರಿಂದ ಕೂಡ ಚಾರ್ಜ್ ಮಾಡ್ಕೋಬಹುದು. ನಾರ್ಮಲ್ ಸಪ್ಲೈ ಅದು ಅಡಾಪ್ಟರ್ ಕೊಟ್ಟಿರ್ತೀವಿ, ಸೋಲಾರ್ ಅಲ್ಲೂ ಮಾಡ್ಬೋದು. ಪ್ಲಸ್ ನಿಮ್ಗೆ ಇಲ್ಲೊಂದು ಏನಾಗುತ್ತೆ ಅಂದ್ರೆ, ಇವಾಗ ಕೆಲವು ಪೋರ್ಟ್, ಇವಾಗ ಮೊಬೈಲ್ ಫೋನ್ ಚಾರ್ಜಿಂಗ್ ಬೇಕಾಗುತ್ತೆ, ಕೆಲವು ಸ್ಪೆಸಿಫಿಕ್ ಆಗಿ ಅದೇ ಚಾರ್ಜರ್ ಕನೆಕ್ಟ್ ಮಾಡಿದ್ರೆ ಫಾಸ್ಟ್ ಆಗುತ್ತೆ. ಅದನ್ನ ಇಲ್ಲೇ ಕನೆಕ್ಟ್ ಮಾಡ್ಕೊ, ಒಂದ್ ಕಡೆ ಮೊಬೈಲ್ ಫೋನ್ ಕನೆಕ್ಟ್ ಮಾಡ್ಕೊಳ್ಳಿ, ಇನ್ನೊಂದ್ ಕಡೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊ. ಇದು ಒಂದು ಹ್ಯೂಜ್ ಪವರ್ ಬ್ಯಾಂಕ್ ಅಂತ ಅನ್ಕೋಬಹುದು ನಾವು. ಹೌದು. ಬಟ್ ಔಟ್ಪುಟ್ 230 ವೋಲ್ಟ್ಸ್ ಬರುತ್ತೆ ಔಟ್ಪುಟ್. 230 ವೋಲ್ಟ್ಸ್ ಪವರ್ ಬ್ಯಾಂಕ್, ಪೋರ್ಟೇಬಲ್. ಇವಾಗ ಯಾವ್ದೋ ರಿಸಾರ್ಟ್ ಹೋಗಿರ್ತಾರೆ, ಕರೆಂಟ್ ಇರೋದಿಲ್ಲ, ಅಥವಾ ಎಲ್ಲೋ ರಿಸಾರ್ಟ್ ಎಲ್ಲೋ ಒಂದ್ ಕಡೆ ಆಚೆ ಕೂತಿರ್ತಾರೆ ತೋಟದಲ್ಲಿ, ಸೊ ಅಲ್ಲಿ ಸಪ್ಲೈ ಇರೋದಿಲ್ಲ. ಸೊ ಇದನ್ನ ತಗೊಂಡೋಗಿ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಂಡು ವೈಫೈ ರೋಟರ್ ಇತ್ತು ಇಲ್ಲೇ ಕನೆಕ್ಟ್ ಮಾಡ್ಕೊಳ್ಳಿ, ಇಂಡಿಪೆಂಡೆಂಟ್ ಆಗಿ ಇದ್ ಮಾಡಿ ಕಾರಲ್ಲೇ ವರ್ಕ್ ಮಾಡ್ಕೋಬಹುದು. ಸೊ ನೋಡ್ಬೋದು ವೀಕ್ಷಕರೇ, ಇದು ಒಂದು ಪೋರ್ಟೇಬಲ್ ಪವರ್ ಬ್ಯಾಂಕ್. ಓಕೆ, ವಿತ್ 3 ಪಿನ್ ಸಪ್ಲೈ ಕೂಡ ಇದೆ. ಇದರಿಂದ ನಾವು ಎಲೆಕ್ಟ್ರಿಕ್ ಸ್ಕೂಟಿ ಕೂಡ ಚಾರ್ಜ್ ಮಾಡ್ಕೋಬಹುದು. ಇಲ್ಲ ಎಲೆಕ್ಟ್ರಿಕ್ ಇದು ಓನ್ಲಿ 100 ವ್ಯಾಟ್ ಅಷ್ಟೇ. 100 ವ್ಯಾಟ್ ಅಷ್ಟೇ. ಓಕೆ, ನಿಮ್ಗೆ ಇದೆಲ್ಲ ಹಾಕ್ಬೇಕು ಅಂದ್ರೆ ಮಿನಿಮಮ್ ನೀವು ನೋಡಿ, ಇಲ್ಲಿದೆ 1.5 ಎಲ್ಲ ಇದೆ, 1.5 2 KVA ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಸಾಕಷ್ಟು ವೇರಿಯಂಟ್ಸ್ ಇದೆ, ಅಲ್ಲಿ ಬಂದು ನೋಡ್ಕೊಂಡು ಹೋಗೋಣಂತೆ. ಮತ್ತೆ ಇದು ನೋಡಿ, ಇದೊಂದು ಬ್ಯಾಟ್ರಿ ಅಷ್ಟೇ. ಇದು ಯಾವ್ದು, ಇದು ಬಂದು 24 ವೋಲ್ಟ್ಸ್ ಬ್ಯಾಟ್ರಿ, 100 AH ಬ್ಯಾಟ್ರಿ ಇದು. ಸೊ ಎಕ್ಸಿಸ್ಟಿಂಗ್ ಡಬಲ್ ಬ್ಯಾಟ್ರಿ ಸಿಸ್ಟಮ್ ಇರುತ್ತೆ ನೋಡಿ, ಲೆಡ್ ಆಸಿಡ್ ಬ್ಯಾಟ್ರಿಗೆ, ಅದ್ರನ್ನ ತೆಗೆದ್ಬಿಟ್ಟು ಇದನ್ನ ಹಾಕೊಳ್ಳಿ. 24 ವೋಲ್ಟ್ ನೀವು ಹೇಳಿದ್ರಲ್ಲ, ಹೌದು, ಓನ್ಲಿ ಬ್ಯಾಟ್ರಿ ಇದು. ಸೊ ಇದು ಒಂದು ಡೆಮೋ ಯೂನಿಟ್. ಸೊ ಇದು ವಾಲ್ ಮೌಂಟಿಂಗು ಮಾಡ್ಕೋಬಹುದು ನಾವು. ಇದು ವಾಲ್ ಮೌಂಟಿಂಗ್ ಕೂಡ ಮಾಡ್ಕೋಬಹುದು. ಇವಾಗ ಏನಾಗುತ್ತೆ, ಲೆಡ್ ಆಸಿಡ್ ಬ್ಯಾಟ್ರಿ ನೀವು ಡಿಸ್ಟಿಲ್ ವಾಟರ್ ಹಾಕ್ತಾ ಇರ್ಬೇಕು, ಮತ್ತೆ ಅದು ಕ್ಲೀನಿಂಗ್ ಮೇಂಟೆನೆನ್ಸ್ ಮಾಡ್ತಾ ಇರ್ಬೇಕು. ಅಲ್ಲಿ ಹಾಕಿದ್ದು ಲೆಡ್ ಆಸಿಡ್ ಬ್ಯಾಟ್ರಿ ಸುತ್ತಲೂ ನಿಮ್ಗೆ ಇದು ಫ್ಲೋರ್ ಎಲ್ಲ ಹಾಳಾಗುತ್ತೆ, ಗೋಡೆ ಪೇಂಟ್ ಎಲ್ಲ ಹೋಗ್ತಾ ಇರುತ್ತೆ, ಯಾಕಂದ್ರೆ ಫ್ಯೂಮ್ಸ್ ಬರ್ತಾ ಇರುತ್ತೆ. ಲೆಡ್ ಆಸಿಡ್ ಅಲ್ಲಿ ಫ್ಯೂಮ್ಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ಹಾಕೊಂಡ್ರೆ ನಿಮ್ಗೆ ಫ್ಯೂಮ್ಸ್ ಇರೋದಿಲ್ಲ, ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ. ಜೊತೆಗೆ ಮೇನ್ ಇದು ವಾಲ್ ಮೌಂಟಿಂಗು ಮಾಡ್ಕೋಬಹುದು. ಇವಾಗ ನೋಡಿ, ಕೆಲವು ಮನೆಯಲ್ಲಿ ಹಳೆ ಸಿಸ್ಟಮ್ ಹಾಕಿದಾಗ ದೊಡ್ಡದು ಒಂದು ಟ್ರಾಲಿ ಹಾಕ್ಬಿಟ್ಟು ಅದಕ್ಕೆ ಒಂದು ಜಾಗ ಮಾಡ್ಬೇಕಾಗುತ್ತೆ, ಒಂದು 4 ಸ್ಕ್ವೇರ್ ಅಷ್ಟು ಜಾಗ ಹೋಗಿ ವೇಸ್ಟ್ ಆಗಿರುತ್ತೆ. ಇವಾಗ ಈ ತರ ಸಿಸ್ಟಮ್ ಹಾಕ್ಬಿಟ್ಟು ಇದು ವಾಲ್ ಮೌಂಟಿಂಗ್ ಮಾಡಿ, ಇನ್ವರ್ಟರ್ ಒಂದು ಜಸ್ಟ್ ಒಂದು ಪೋರ್ಷನ್ ಏನೋ ಒಂದು ಸ್ಟ್ಯಾಂಡ್ ತರ ಮಾಡ್ಬಿಟ್ರೆ ನಿಮ್ಗೆ ಆ ಟ್ರಾಲಿನೂ ಬೇಕಾಗಿಲ್ಲ. ಅಂಡ್ ಇದಕ್ಕೆ ಮೇಂಟೆನೆನ್ಸ್ ಇಲ್ಲ, ಝೀರೋ ಮೇಂಟೆನೆನ್ಸ್. ಅದ್ರ ಪಾಸ್ ಜಸ್ಟ್ ಕನೆಕ್ಟ್ ಮಾಡಿ ಬಿಟ್ಬಿಡೋದು ಅಷ್ಟೇ. ಝೀರೋ ಮೇಂಟೆನೆನ್ಸ್ ಇದು, ಅಬ್ಸಲ್ಯೂಟ್ಲಿ ಝೀರೋ. ಓಕೆ. ಸರ್ ಅದೇ ನಾನು ಏನ್ ಕೇಳಿದೆ ಅಂತಂದ್ರೆ, ಇದು ಅದೇ ಅಲ್ವಾ, ಲೈಕ್ ಇನ್ವರ್ಟರ್ ಜಸ್ಟ್ ಯಾವ್ದೇ ಇನ್ವರ್ಟರ್ ಯಾವ್ದೇ ಇನ್ವರ್ಟರ್ ಬ್ಯಾಟ್ರಿ ಯೂಸ್ ಮಾಡ್ಕೋಬಹುದು ನಾವು. ಇದು 24 ವೋಲ್ಟ್ ಡಬಲ್ ಬ್ಯಾಟ್ರಿ ವರ್ಷನ್, 12 ವೋಲ್ಟ್ ವರ್ಷನ್ಗಳಿದೆ, ಅದು ನಾನು ತೋರಿಸ್ತೀನಿ. ಸರ್ ಅದೇ ಈಗ ನಿಮ್ಮ ಒಂದು ಆಫೀಸ್ ಟೂರ್ ನೋಡೋಣಂತೆ. ಹಾಗೆ ಲೈಕ್ ಯಾವ ತರ ನಿಮ್ಮ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ
ಅದು ಕೂಡ ನೋಡೋಣಂತೆ. ನೋಡಿ ಇಲ್ಲಿ ಸೇಲ್ಸ್ ಮತ್ತೆ ಅಕೌಂಟ್ಸ್ ಎಲ್ಲ ಇಲ್ಲಿ ಇದು ಮಾಡೋದು ಓಕೆ. ಡಿಪಾರ್ಟ್ಮೆಂಟ್. ಸೊ ನಿಮ್ದು ಫ್ಯಾಕ್ಟ್ರಿ, ಇದು ಶಾಪ್ ಫ್ಲೋರ್. ಸೊ ಇದು ನಮ್ಮ ಸ್ಟೋರ್ಸ್. ಓಕೆ. ರಾ ಮೆಟೀರಿಯಲ್ಸ್ ಎಲ್ಲ ಇಲ್ಲೇ ರಾ ಮೆಟೀರಿಯಲ್ಸ್ ಇದೆಲ್ಲಾನು ಎಲ್ಲ ಇಲ್ಲೇ ಇರುತ್ತೆ. ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ತೋರಿಸ್ತಿದ್ದೀರಾ ಇವಾಗ? ಹೌದು. ಸೊ ಆಲ್ಮೋಸ್ಟ್ ಮೋರ್ ದೆನ್ 80 lakhs ಅಷ್ಟು ಇನ್ವೆಂಟ್ರಿ ಯಾವಾಗಲೂ ಇದ್ದೇ ಇರುತ್ತೆ ನಮ್ಮಲ್ಲಿ. ಹಾ, ಸೂಪರ್. ಸೊ ಇಲ್ಲಿ ಪ್ರೊಡಕ್ಷನ್ ಬೇರೆ ಬೇರೆ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಓಕೆ. ಸೊ ಇಲ್ಲಿ ಅಷ್ಟೇ, ಇಲ್ಲಿ ಅಸೆಂಬ್ಲಿ ಹಾ ಹಾ ಇದೆಲ್ಲ ನಡೀತಾ ಇದೆ. ಸೊ ಆಗ್ಲೇ ನೋಡ್ದಂಗೆ ಇದು ಬ್ಯಾಟ್ರೀಸ್, ಇದು ಬಂದು ಸೊ ಯಾವುದೇ ಇನ್ವರ್ಟರ್ ಇದ್ರೂ ಕೂಡ ಈ ಒಂದು ಬ್ಯಾಟ್ರಿ ಮುಖಾಂತರ ನೀವು ನೋಡಿ, ಇದು 12 volt ಬ್ಯಾಟ್ರಿ. ಅಂದ್ರೆ ಇದು ಫಾಸ್ಟ್ ಮೂವಿಂಗ್ ಇರುತ್ತೆ. ಎಲ್ಲಾರ ಮನೆಯಲ್ಲೂ 100H 150H ಯೂಸ್ ಮಾಡ್ತಿರ್ತಾರೆ. ಸೊ ಇದನ್ನ ತಗೊಂಡು ಈಗ ಈ ತರ ಕನೆಕ್ಟರ್ಸ್ ಇರುತ್ತೆ. ಎಕ್ಸಿಸ್ಟಿಂಗ್ ಬ್ಯಾಟ್ರಿ ತೆಗೆದು ಇಲ್ಲಿ ಕನೆಕ್ಷನ್ ಕೊಡೋದು, ಬ್ಲ್ಯಾಕ್ ರೆಡ್. ಸೊ ಇದು ವರ್ಕ್ ಆಗುತ್ತೆ. ಓಕೆ. ಇದು 48 volts. 48 volts. ಇದು 24 volt. ಇಲ್ಲ 24 volt 100H. ಇದು ಅಂಡ್ 5 years ವಾರಂಟಿ ಅಂತ ಇದ್ರ ಮೇಲೆ 5 years ಬರ್ತಿದ್ದೀರಾ? ವಾರಂಟಿ. ಹೌದು. ಓಕೆ. ಅಂಡ್ ಸರ್, ಅದೇ ಲಿಥಿಯಂ ಬ್ಯಾಟ್ರಿ ಮತ್ತೆ ನಾರ್ಮಲ್ ಬ್ಯಾಟ್ರಿಗೆ ಏನ್ ವ್ಯತ್ಯಾಸ ಅಂತ? ಸೊ ಲಿಥಿಯಂ ಅಲ್ಲಿ ನಿಮ್ಗೆ ಮೇಂಟೆನೆನ್ಸ್ ಇರೋದಿಲ್ಲ, ಡಿಸ್ಟಿಲ್ ವಾಟರ್ ಹಾಕ್ಬೇಕಾಗಿಲ್ಲ. ಮತ್ತೆ ಇದು ಲಿಥಿಯಂ ಹೈಲಿ ಎಫಿಷಿಯನ್ಸ್, ನಿಮ್ಗೆ ಆಲ್ಮೋಸ್ಟ್ 96% ಎಫಿಷಿಯನ್ಸಿ ಇರುತ್ತೆ. ಲೆಡ್ ಆಸಿಡ್ ಬಂದು 70% ಎಫಿಷಿಯನ್ಸಿ. ಅಂದ್ರೆ ಲೆಡ್ ಆಸಿಡ್ ಜಾಸ್ತಿ ಕನ್ಸಂಪ್ಷನ್ ಮಾಡ್ಕೊಳ್ಳುತ್ತೆ. ಆ ಚಾರ್ಜ್ ಇರೋದನ್ನ ಅದೇ ಜಾಸ್ತಿ ಕನ್ಸಂಪ್ಷನ್ ಮಾಡ್ಕೊಳ್ಳುತ್ತೆ. ಲಿಥಿಯಂ ಮೇಲೆ ಆ ತರ ಬರೋದಿಲ್ಲ ನಿಮ್ಗೆ. ಪ್ಲಸ್ ಇದು ಪ್ಯೂರ್ಲಿ ಎಲೆಕ್ಟ್ರಾನಿಕ್ಸ್. ಅಂದ್ರೆ ಇದ್ರೊಳಗೆ BMS ಇರುತ್ತೆ, ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರುತ್ತೆ. ಅದನ್ನೇ ಮೇಂಟೈನ್ ಅದು ಮೇಂಟೈನ್ ಮಾಡ್ಕೊಳ್ಳುತ್ತೆ. ಜಾಸ್ತಿ ಲೈಫ್ ಬರುತ್ತೆ, ಲೈಟ್ ವೆಯ್ಟ್ ಇರುತ್ತೆ. ನಂಬರ್ ಆಫ್ ಸೈಕಲ್ಸ್, ಲೆಡ್ ಆಸಿಡ್ ಬ್ಯಾಟ್ರಿ ಒಂದು 600 ಸೈಕಲ್ ಬರುತ್ತೆ. ಲಿಥಿಯಂ ಬ್ಯಾಟ್ರಿ ನಾವು ಯೂಸ್ ಮಾಡ್ತಿರೋದೇ 3000 ಸೈಕಲ್. ಓಕೆ. ಸೊ 3000 ಸೈಕಲ್ ಸೆಲ್ಸ್ ನಾವು ಯೂಸ್ ಮಾಡ್ತೀವಿ. ಕಂಪ್ಲೀಟ್ ಒಂದು ಇದು ಸೈಕಲ್ ಅಂತ ಯಾವ ತರ ಅಂತ? ಅಲ್ಲ, ಒಂದ್ಸರಿ ಚಾರ್ಜ್ ಡಿಸ್ಚಾರ್ಜ್ ಫುಲ್ ಸೈಕಲ್ ಮಾಡಿದ್ರೆ ಒಂದು ಸೈಕಲ್ ಅದು. ಸೈಕಲ್ ಇದರಲ್ಲಿ 100% ಚಾರ್ಜ್ 100% ಡಿಸ್ಚಾರ್ಜ್ ಆಯ್ತು ಅಂದ್ರೆ ಒಂದು ಸೈಕಲ್ ಆಗೋದು ಲಿಥಿಯಂ ಮೇಲೆ. ಲೆಡ್ ಆಸಿಡ್ ಅಲ್ಲಿ ನೀವು ಕರೆಂಟ್ ಹೋಯ್ತು ಒಂದ್ಸರಿ, ಒಂದು 10% ಡಿಸ್ಚಾರ್ಜ್ ಆಗಿದೆ, ಇವಾಗ ಅರ್ಧ ಗಂಟೆ ಕರೆಂಟ್ ಹೋಯ್ತು ಅಂತ ಇಟ್ಕೊಳ್ಳಿ. ಅರ್ಧ ಗಂಟೆ ಕರೆಂಟ್ ಹೋಯ್ತು, ಅರ್ಧ ಗಂಟೆ ಮತ್ತೆ ಚಾರ್ಜಿಂಗ್ ಆಗುತ್ತಲ್ವಾ, ಅದು ಒಂದು ಸೈಕಲ್ ಅಂತ ಕನ್ಸಿಡರ್ ಮಾಡುತ್ತೆ. ಇದ್ರಲ್ಲಿ ಆತರ ಅಲ್ಲ, ಫುಲ್ 100% ಆಗೋವರೆಗೂ ಒಂದು ಸೈಕಲ್. ಒಂದು ವರ್ಷಕ್ಕೆ ಅಂದ್ರೆ ನಿಮ್ಗೆ 365 ಸೈಕಲ್ಸ್ ಆಗ್ಬೇಕು. ಆಕ್ಚುಲ್ ಆಗಿ 365 ಆಗೋದಿಲ್ಲ. ಸೊ ಒಂದು 300 250 ತರ ಸೈಕಲ್ಸ್ ಆಗುತ್ತೆ ಇದರಲ್ಲಿ. ಓಕೆ. ಅಂಡ್ ಸರ್, ಅದೇ ಬ್ಯಾಟ್ರಿ ಅಂತಂದಾಗ ಸಾಕಷ್ಟು ಜನ ಬಲ್ಜ್ ಆಗತ್ತೆ, ದಪ್ಪಗಾಗತ್ತೆ ಅಂತ. ಹೌದು. ಇದರಲ್ಲಿ ಅದೇ ತರ ನೋಡಿ, ಇದರಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ನಮ್ಮೆಲ್ಲೂ ಇದೆ ಹಳೆ ಕೆಲವು ಪ್ರಿಸ್ಮ್ಯಾಟಿಕ್ ಸೆಲ್ ಅಂತ ಒಂದು ಬರುತ್ತೆ. ಪ್ರಿಸ್ಮ್ಯಾಟಿಕ್ ಸೆಲ್ ತಗೊಳ್ರಿ, ಒಂದು ಸ್ಯಾಂಪಲ್. ಸೊ ಪ್ರಿಸ್ಮ್ಯಾಟಿಕ್ ಸೆಲ್ ತಗೊಂಡಾಗ ಸೊ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಅದ್ರ ಒಳಗೆ ಫಾಯಿಲ್ಸ್ ತರ ಬರುತ್ತೆ. ಫಾಯಿಲ್ ನ ಏನ್ ಮಾಡ್ತಾರೆ, ಲೇಯರ್ ಬೈ ಲೇಯರ್ ಈ ತರ ಹಿಂಗೆ ಕೂಡಿಸ್ತಾರೆ. ಸೊ ನೋಡಿ, ಇದು ಬಲ್ಜ್ ಆಗಿರೋದು. ಬಲ್ಜ್ ಆಗಿರೋದು. ಇದು ಹೈ ಸ್ಟಾರ್ ಅಂತ, ಮತ್ತೆ ಗ್ಯಾಂಗ್ ಫೆಂಗ್ ಆ ತರ ಇವಿ ಎಲ್ಲಾದ್ರದ್ದು ನಾವು ತರಿಸ್ತೀವಿ. ಸೊ ಇದ್ರಲ್ಲಿ ಏನ್ ಮಾಡ್ತಾರೆ, ಫುಲ್ ಬಲ್ಜ್ ಆಗಿದೆ. ಹೌದು. ಇದು ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡಿ, ಹೋದ ವರ್ಷ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು February 2025. ವಿತಿನ್ 6 months ಬಲ್ಜ್ ಆಗೋಯ್ತು. ನಮ್ಮೇಲೆ ಇನ್ವರ್ಟರ್ ಅಲ್ಲಿ ಓವರ್ ಚಾರ್ಜಿಂಗ್ ಆಗ್ಲಿ ಓವರ್ ಡಿಸ್ಚಾರ್ಜಿಂಗ್ ಆಗ್ಲಿ ಆತರ ಆಪ್ಷನ್ ಇರೋದಿಲ್ಲ. ಅಂದ್ರೂ ನೋಡಿ ಫುಲ್ ಬಲ್ಜ್ ಆಗಿದೆ, ತುಂಬಾ ಡೇಂಜರ್. ಇದು ಬಲ್ಜ್ ನ ನಾವು ಸ್ಟಾಪ್ ಮಾಡಿಲ್ಲ ಅಂದ್ರೆ ಬಲ್ಜ್ ಆಗಿ ಬ್ಲಾಸ್ಟ್ ಆಗೋದು ಆವಾಗ್ಲೇನೆ. ಅದಕ್ಕೆ ನಾನು ಕೇಳಿದ್ದೆ, ಪ್ರಿಸ್ಮ್ಯಾಟಿಕ್ ತುಂಬಾನೇ ಪ್ರಾಬ್ಲಮ್ಸ್ ಇದೆ. ಇದು ಏನೋ ಬಲ್ಜ್ ಆಗೋದು ಏನಕ್ಕೆ ಅಂದ್ರೆ ಫಾಯಿಲ್, ಅದು ಒಳಗೆ ಅದು ಫಾಯಿಲ್ ನ ಹೀಗೆ ಕೂಡಿಸ್ತಾರೆ. ಈ ತರ ಕೂಡಿಸಿದಾಗ ಅದೇನಾಗುತ್ತೆ, ಒಳಗೆ ಏರ್ ಕೂತ್ಕೊಂತು ಅಂದ್ರೆ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಬಟ್ ಅದೇ ನಾವು ಸಿಲಿಂಡ್ರಿಕಲ್ ಅಲ್ಲಿ ಹಾಕಿದಾಗ ಸಿಲಿಂಡ್ರಿಕಲ್ ಹಿಂಗ್ ಸುತ್ತೀವಿ ನಾವು. ಇವಾಗ ಪಟಾಕಿ ನಾವು ಸುತ್ತಬೇಕು ಅಂದಾಗ ಒಂದು ರೋಲ್ ತರ ಮಾಡ್ತೀವಲ್ವ, ಅವಾಗ ಸ್ಟ್ರೆಂತ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಇದ್ರಲ್ಲಿ ಇದು 100% ಬ್ಲಾಸ್ಟ್ ಪ್ರೂಫ್. ಸೊ ಅದೇ ಸಾಕಷ್ಟು ಜನಕ್ಕೆ ಒಂದು ತಲೆಯಲ್ಲಿ ಇರುತ್ತೆ, ಏನಪ್ಪಾ ಬ್ಯಾಟ್ರಿ ಹಾಕಿದ್ರೆ ಬ್ಲಾಸ್ಟ್ ಆಗತ್ತೋ, ಎಷ್ಟು ಸೇಫ್ ಏನು ಅಂತ. ಪ್ರಿಸ್ಮ್ಯಾಟಿಕ್ ಇದಕ್ಕೂ ನಿಮ್ಗೆ ಪ್ರಿಸ್ಮ್ಯಾಟಿಕ್ ಇದಕ್ಕಿಂತ ಒಂದು 20-25% ಚೀಪ್ ಆಗುತ್ತೆ ಕಾಸ್ಟ್ ವೈಸ್. ಬಟ್ ಈ ತರ ಬಲ್ಜ್ ಆದಾಗ ಒಂದು ಸರಿ ಬಲ್ಜಿಂಗ್ ಶುರು ಆಯ್ತು ಅಂದ್ರೆ ಅದಕ್ಕೆ ಸ್ಟಾಪ್ ಆಗೋದಿಲ್ಲ. ಮೊಬೈಲ್ ಫೋನ್ ಅಲ್ಲೂ ನೋಡಿಬಹುದು, ಕೆಲವು ಮೊಬೈಲ್ ಅಲ್ಲಿ ಹಿಂದ್ಗಡೆ ಮಾತ್ರ ಉಪ್ಕೊಳ್ಳುತ್ತೆ, ಬ್ಯಾಟ್ರಿ ಮಾತ್ರ ಉಪ್ಕೊಳ್ಳುತ್ತೆ. ಆ ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಕಮ್ಮಿ ಆಗುತ್ತೆ. ಕೆಲವು ಸರಿ ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಬಟ್ ಇದರಲ್ಲಿ ಈ ತರ ಸೆಲ್ ಅಲ್ಲಿ ಯಾರೋ ಬ್ಲಾಸ್ಟ್ ಆಗಿದೆ ಅಂತ ಇವತ್ತವರೆಗೂ ಯಾರು ನೋಡಿಲ್ಲ. ಇದರಲ್ಲಿ ಅಲ್ಯೂಮಿನಿಯಂ ಕವರ್ ಇರುತ್ತೆ, ಪ್ಲಸ್ ಆ ಲೇಯರ್ ಒಂದ್ರ ಮೇಲೆ ಒಂದು ಲೇಯರ್ ಇರೋದ್ರಿಂದ ನಿಮ್ ಸೇಫ್ಟಿ ಜಾಸ್ತಿ ಇರುತ್ತೆ. ಓಕೆ. ಸೊ ಅದೇ ನೋಡ್ತಾ ಇದ್ದೀನಿ, ಸಾಕಷ್ಟು ಬೆನಿಫಿಟ್ಸ್ ಕೊಟ್ಟಿದ್ರೆ ನೀವು. ಲಾಂಗ್ ಲೈಫ್, ಝೀರೋ ಮೇಂಟೆನೆನ್ಸ್, ಲೈಟ್ ವೇಟ್ ಕೂಡ ಇದೆ. ಹೌದು. ಓಕೆ. ವಾಲ್ ಮೌಂಟೇಬಲ್, ನೋ ಆಸಿಡ್ ಅದು ಏನ್ ಬೇಕಾಗಿಲ್ಲ ಸೇದಕ್ಕೆ. 100% ಸೇಫ್. ಸ್ಮಾರ್ಟ್ BMS, ಅದು ನೀವು BMS ನೋಡಿ, ಇದರಲ್ಲಿ 2 ಟೈಪ್ ಬರುತ್ತೆ. ಒಂದು ಸ್ಮಾರ್ಟ್ BMS ಕೊಡ್ತೀವಿ, ನಾರ್ಮಲ್ BMS ಕೊಡ್ತೀವಿ. ಸ್ಮಾರ್ಟ್ BMS ಅಲ್ಲಿ ನೀವು ಮೊಬೈಲ್ ಅಲ್ಲಿ ನೋಡಬಹುದು ಎಷ್ಟು ಚಾರ್ಜ್ ಆಗಿದೆ, ಎಷ್ಟು ಸೈಕಲ್, ಎಷ್ಟು ಲೈಫ್ ಉಳ್ಕೊಂಡಿದೆ, ಆಪ್ ಮುಖಾಂತರ ಎಷ್ಟು ಕನ್ಸಂಪ್ಷನ್ ಇದೆ, ನಮ್ಮ ಬ್ಯಾಟರಿನಲ್ಲಿ ಎಷ್ಟು ಚಾರ್ಜ್ ಉಳ್ಕೊಂಡಿದೆ ಅದನ್ನ ನೋಡ್ಕೋಬಹುದು ನೀವು. ಪ್ಲಸ್ ನೋಡಿ, ಇಲ್ಲಿ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ನೋಡಬಹುದು ನೀವು. ಸೊ
ಸೊ ನೋಡಿ ಇದೆಲ್ಲಾನು ಸೇಲ್ಸ್. ಸೊ ಡೈರೆಕ್ಟ್ ಆಗಿ ಸೇಲ್ಸ್ ಬರುತ್ತೆ ನಿಮ್ಗೆ ಇಲ್ಲಿ ಈ ತರ ಸೇಲ್ಸ್ ನಾವು ತರಿಸ್ತೀವಿ. ಸೊ ಇಲ್ಲಿ ನೋಡ್ಬೋದು ಯಾವುದೋ ಒಂದು ಪ್ರಾಡಕ್ಟ್ ತೊಗೊಂಡಿದ್ದಾರೆ. ಆಮೇಲೆ ಒಂದು ಎನಿ ಟೈಮ್ ಒಂದು 2.5 to 3,000 ಸೇಲ್ಸ್ ಇರುತ್ತೆ ಸ್ಟಾಕ್ ಮೇಲೆ. ಸೊ ನೋಡಿ ಅದು ಇನ್ವರ್ಟರ್ ಅಂತ ಹೇಳಿದ್ರಲ್ಲ ನೀವು, ಯಾವ್ದು ಬ್ಯಾಟ್ರಿ? ಹೌದು, ಇದು ಬಂದು ಪ್ಯೂರ್ ನಿಕ್ಕಲ್ ಫಾಯಿಲ್. ಇದು ನೋಡಿ ನಾರ್ಮಲ್ ತೋರಿಸ್ತೀನಿ ನೋಡಿ. ಇದೆಲ್ಲ ನೋಡಿ ಇದ್ರಲ್ಲೂ ಕಾಸ್ಟ್ ಇದೆ. ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಿಕ್ಕಲ್ ಕೋಟೆಡ್ MS ಬರುತ್ತೆ. ನಿಕ್ಕಲ್ ಮೆಟಲ್ ಮೇಲೆ ಅಂದ್ರೆ ಕಬ್ಬಿಣ ಶೀಟ್ ಮೇಲೆ ನಿಕ್ಕಲ್ ಕೋಟಿಂಗ್ ಮಾಡಿ ಅದನ್ನು ಸ್ಪಾಟ್ ವೆಲ್ಡಿಂಗ್ ಮಾಡಬಹುದು. ಬಟ್ ಅದು ಲೈಫ್ ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ಹೀಟಿಂಗ್ ಆದಾಗ ಇದು ನಿಕ್ಕಲ್, ಪ್ಯೂರ್ ನಿಕ್ಕಲ್, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಇದು ನಾವು ಯೂಸ್ ಮಾಡೋದು ಪ್ಯೂರ್ ನಿಕ್ಕಲ್. ನಾವು ನಿಕ್ಕಲ್ ಕೋಟೆಡ್ ಅಲ್ಯೂಮಿನಿಯಂ ಅಥವಾ ನಿಕ್ಕಲ್ ಕೋಟೆಡ್ ಮೆಟಲ್ MS ಅದನ್ನ ಯೂಸ್ ಮಾಡೋದಿಲ್ಲ. ಸೊ ಇಲ್ಲಿ ಗೊತ್ತಾಗುತ್ತೆ ನೋಡಿ ಇದು ಎಷ್ಟು ಸ್ಪ್ರಿಂಗ್ ಆಕ್ಷನ್ ಇದೆ. ಅದೇ ನೀವು ನಿಕ್ಕಲ್ ಕೋಟೆಡ್ ಮೆಟಲ್ ಯೂಸ್ ಮಾಡಿದ್ರೆ ಅದು ಅಲ್ಲಿ MS ಸೊ ಹಿಂಗ ಅಂದಾಗ ಅಲ್ಲೇ ಹಂಗೆ ಕಚ್ಕೊಳ್ಳುತ್ತೆ. ಈ ತರ ಫ್ಲೆಕ್ಸಿಬಿಲಿಟಿ ಬರೋದಿಲ್ಲ. ಓಕೆ ಓಕೆ ಓಕೆ. ಬಟ್ ಏನಂದ್ರೆ ಇದು ಕಾಸ್ಟ್ ಇದು 4,500 ಇದೆ ಪರ್ ಕೆಜಿ. ಸೊ ಕ್ವಾಲಿಟಿ ಮೇಲೆ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಮಾಡೋದಿಲ್ಲ. ಸೊ 4,500 ರೂಪಾಯಿ ಪರ್ ಕೆಜಿ. ಅದೇನೆ ನೀವು ನಿಕ್ಕಲ್ ಕೋಟೆಡ್ MS ಹಾಕಿದ್ರೆ 800 ಇಂದ 850 ರೂಪಾಯಿ ಇದೆ ಪರ್ ಕೆಜಿ. ನಿಮ್ಗೆ ಅಲ್ಲೇನೆ ತುಂಬಾ ವ್ಯತ್ಯಾಸ ಬಂದ್ಬಿಡುತ್ತೆ ಕಾಸ್ಟ್. ಓಕೆ. ಪ್ಲಸ್ ಇದ್ರಲ್ಲಿ ನೋಡಿ ಈ ತರ ಎಲ್ಲ ಹಾಕಿ ನಾವು ಇಲ್ಲಿ ಬ್ಯಾಲೆನ್ಸಿಂಗ್ ಎಲ್ಲ ಚೆಕ್ ಮಾಡ್ತೀವಿ. ಏನಾದ್ರು ಬ್ಯಾಲೆನ್ಸಿಂಗ್ ಬಂದಿಲ್ಲ ಅಂದ್ರೆ ಬ್ಯಾಲೆನ್ಸಿಂಗ್ ಮಾಡ್ಬೇಕಾಗತ್ತೆ. ಈ ತರ ಎಲ್ಲ ಬ್ಯಾಲೆನ್ಸಿಂಗ್ ಮಾಡ್ತೀವಿ. ಸೊ ನೋಡಬಹುದು ವೀಕ್ಷಕರೇ, ಈ ತರ ಒಂದು ಇದು ಬಂದಿದೆ ಅಲ್ಲ, ಬ್ಯಾಟರಿ ಟೆಸ್ಟಿಂಗ್ ಇದೆಲ್ಲ ಮಾಡಿ ಓಕೆ ಇದು ಮಾಡ್ತೀವಿ. ನೋಡಿ ಈ ಕಡೆ ಸೇಲ್ಸ್, ಇದೆಲ್ಲಾನು ಸೇಲ್ಸ್. ಅದ್ರ ಮೇಲೆ ನಾವು ಪ್ರೊಸೆಸ್ ಮಾಡಬೇಕು ಅಂದ್ರೆ ಇದಕ್ಕೆ ಅದೇ ಒಂದು ದೊಡ್ಡ ಪ್ರೊಸೆಸ್ ಇದೆ. ಸೊ ಅದ ನೀಟಾಗಿ ಮಾಡ್ಕೊಂಡು ಹೋಗ್ತಿದ್ದೀರಾ. ಪ್ಲಸ್ ಇಲ್ಲೇ ಸ್ಪಾಟ್ ವೆಲ್ಡಿಂಗ್ ನಾವು ಇನ್ನೊಂದು ಮಾಡೋದು. ಓಕೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ. ಇವಾಗ ನೋಡಿ ನಾನು ಇನ್ಪುಟ್ ನ ಇನ್ಕ್ರೀಸ್ ಮಾಡ್ತೀನಿ. ಇವಾಗ ಇನ್ವರ್ಟರ್ ಅಲ್ಲಿ ಓಡ್ತಾ ಇದೆ 220 ವೋಲ್ಟ್ ಕಾನ್ಸ್ಟೆಂಟ್ ಇದೆ. ಒಂದೆರಡು ಬಲ್ಬ್ ಡೆಮಾನ್ಸ್ಟ್ರೇಷನ್ ಹಾಕಿದ್ದೀನಿ. ಇವಾಗ ಇನ್ಪುಟ್ ವೋಲ್ಟೇಜ್ ಇನ್ಕ್ರೀಸ್ ಮಾಡಿದಾಗ ಇಲ್ಲಿ ನೋಡಿ 278 100 ವೋಲ್ಟ್ಸ್ 150 200 240 ನೋಡಿ ಇವಾಗ ಚೇಂಜ್ ಆಯ್ತು. ಇವಾಗ ಇನ್ಪುಟ್ ಔಟ್ಪುಟ್ ಬರ್ತಾ ಇದೆ. ನೋಡಿ ಲೋಡ್ ತಗೊಂತಾ ಇದೆ. ಒಂದು ಬಲ್ಬ್, ಎರಡು ಬಲ್ಬ್ ಲೋಡ್ ಹಾಕಿರೋದ್ರಿಂದ ಇಲ್ಲಿ ಅರೌಂಡ್ 560 ವ್ಯಾಟ್ ತಗೊಂತಾ ಇದೆ. 560 364 ಹೌದು. ಸೊ ಹಾಗೆ ಇನ್ಕ್ರೀಸ್ ಮಾಡ್ಕೊಂಡ್ ಬಂದಾಗ ನೋಡಿ 270 ಹೋದ್ಮೇಲೆ ಅದು ಚೇಂಜ್ ಓವರ್ ಆಯ್ತು. ನಾನು 300 340 350 440 ವಾಟ್ಸ್ ಕೊಟ್ಟರು ನಿಮಗೆ ವೇರಿಯೇಷನ್ ಇಲ್ಲ. ಔಟ್ಪುಟ್ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಇದು ಫುಲ್ ಸೇಫ್ಟಿ ಕೊಡುತ್ತೆ. ಸೊ ಸೇಫ್ಟಿ ಬಗ್ಗೆ ನೀವು ತೋರಿಸ್ತಾ ಇರೋದು. ಹೌದು. ಎಷ್ಟು ವೋಲ್ಟ್ ಬಂದ್ರು ಕೂಡ ಇದಕ್ಕೆ ಯಾವುದೇ ರೀತಿ ಔಟ್ಪುಟ್ ನೋಡಿ ಬಲ್ಪ್ ಅದು ಫೇಲ್ ಆಗ್ಲಿಲ್ಲ. ಅದೇ ಬಲ್ಪ್ ಕೂಡ ಏನು ಬ್ಲಾಸ್ಟ್ ಆಗೋದು ಆತರ ಏನು ಆಗಿಲ್ಲ. ಅಥವಾ ಬಲ್ಪೇ ಆಗ್ಲಿ ಅಥವಾ ಮನೇಲಿ ಇದು ನಿಮ್ಮ LED ಟಿವಿ ಇರ್ಬೋದು. ಸೊ ಯಾವುದೇ ಎಕ್ವಿಪ್ಮೆಂಟ್ ಭಯ ಇರುತ್ತೆ, ಏನಪ್ಪ ಏನಾದ್ರು ಆಯ್ತು ಅಂತ. ಹೌದು. ಸೊ ಇದೊಂದು. ಮತ್ತೆ ಇದರಲ್ಲಿ ನಿಮ್ಗೆ ಎರಡು ಮಾಡಲ್ ಇದೆ. ಒಂದು 12 ವೋಲ್ಟ್ ಮಾಡಲ್ ಬರುತ್ತೆ ನಮ್ಮಲ್ಲಿ, ಇನ್ನೊಂದು 24 ವೋಲ್ಟ್ ಮಾಡಲ್ ಬರುತ್ತೆ. 12 ವೋಲ್ಟ್ ಮಾಡಲ್ ನಿಮ್ಗೆ ಜಾಸ್ತಿ ಬ್ಯಾಕಪ್ ಸಿಗುತ್ತೆ. ಒಂದು 7 ರಿಂದ 8 ಅವರ್ ಬ್ಯಾಕಪ್ ಬರುತ್ತೆ. ಲೋಡ್ ಕಮ್ಮಿ ಲೋಡ್ ಇದ್ದಾಗ, ಒಂದು 200 300 ವ್ಯಾಟ್ ಲೋಡ್ ಇದೆ ಅಂದಾಗ ನಿಮ್ಗೆ ಜಾಸ್ತಿ ಬ್ಯಾಕಪ್ ಬರುತ್ತೆ. 24 ವೋಲ್ಟ್ ಸಿಸ್ಟಮ್ ಅಲ್ಲಿ ನಿಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬೇಕು ಅಂದ್ರೆ ನಿಮ್ ಲೋಡ್ ಜಾಸ್ತಿ ಇದೆ, ಆಫೀಸ್ 600 700 ವ್ಯಾಟ್ ಕಂಟಿನ್ಯೂಸ್ ಲೋಡ್ ಇದೆ ಅಂದಾಗ ಅದೇ ಬ್ಯಾಟ್ರಿ ನಾವು 24 ವೋಲ್ಟ್ಸ್ ಕನ್ವರ್ಟ್ ಮಾಡ್ತೀವಿ. 12 ವೋಲ್ಟ್ ಬದಲು 24 ವೋಲ್ಟ್ ಮಾಡಿರ್ತೀವಿ ಅಷ್ಟೇ. ಇದರಲ್ಲಿ AH50AH ಆಗಿರುತ್ತೆ. ಅವಾಗ ನಿಮ್ಗೆ ಎಫಿಷಿಯನ್ಸಿ ಜಾಸ್ತಿ ಆಗಿರೋದ್ರಿಂದ ಬ್ಯಾಕಪ್ ಜಾಸ್ತಿ ಬರುತ್ತೆ, ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ. ಸೊ ಸೋಲಾರ್ ಹೋದಾಗ ಸೋಲಾರ್ 2 MPPT ನಲ್ಲಿ ನಮ್ಮಲ್ಲಿ ಓನ್ಲಿ 24 ವೋಲ್ಟ್ಸ್ ಮಾಡಲೇ ಇರೋದು. ಸೂಪರ್ ಸರ್. ಅದೇ ಮತ್ತೆ ಬೇರೆ ಇದು ನೋಡಿ, ಇದು ನಮ್ದು 5 ಕಿಲೋವ್ಯಾಟ್ ಅಥವಾ ಅಪ್ ಟು 6.5 ಕಿಲೋವ್ಯಾಟ್ ವರೆಗೂ ಇದು ಸಪೋರ್ಟ್ ಮಾಡುತ್ತೆ. ಇದಕ್ಕೆ ದೊಡ್ಡ ಡಿಸ್ಪ್ಲೇ ಬರುತ್ತೆ ನಿಮ್ದು. ಇದರಲ್ಲಿ ವಿತ್ ಸೋಲಾರ್ ಆಪ್ಷನ್ ಇದೆ. ಸೊ ಆಲ್ರೆಡಿ ಸೋಲಾರ್ 168 ವೋಲ್ಟ್ಸ್ ಇದೆ. ಇವಾಗ ಸಂಜೆ ಆಗಿದೆ, ಬಿಸಿಲು ಕಮ್ಮಿ ಇದೆ. ಸೊ ಮತ್ತೆ ಬ್ಯಾಟ್ರಿನೂ ಫುಲ್ ಚಾರ್ಜ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಇದು ನಮ್ದೇ ಬ್ಯಾಟ್ರಿ 48 ವೋಲ್ಟ್ಸ್ ಅಂದ್ರೆ 51.2 ವೋಲ್ಟ್ಸ್ 100 AH ಬ್ಯಾಟ್ರಿ ಬರುತ್ತೆ. ಇದೆಲ್ಲ ಲೈಕ್ ವಾಲ್ ಮೌಂಟ್ ಆಪ್ಷನ್ ಇದೆ ಎಲ್ಲ. ಇದು ವಾಲ್ ಮೌಂಟ್, ಇದು ವಾಲ್ ಮೌಂಟಿಂಗ್. ಸೊ ಇಲ್ಲಿ ನೋಡಿ ನಿಮ್ಗೆ ಫುಲ್ ಕಂಪ್ಲೀಟ್ ಚಾರ್ಜ್ ಆಗಿದೆ ಅಂತ ತೋರಿಸ್ತಾ ಇದೆ. ಪ್ಲಸ್ ಇಲ್ಲಿ ಕಮ್ಯುನಿಕೇಶನ್, BMS ಗೆ ಕಮ್ಯುನಿಕೇಶನ್ ಇಲ್ಲಿ ಕನೆಕ್ಟ್ ಮಾಡಿದೀವಿ. ಓಕೆ, ಇವಾಗ ನಾನು ಲೋಡ್ ಆನ್ ಮಾಡ್ತೀನಿ. ಸೊ ಇದು ನೋಡಿ ಲೋಡ್ ಇದು ಮಾಡ್ಕೊಂಡು ಹೋಗ್ಬೋದು. ಸೊ ನೋಡಿ ಇಲ್ಲಿ ಇವಾಗ ಸೋಲಾರ್ ಚಾರ್ಜಿಂಗು ಸ್ಟಾರ್ಟ್ ಆಯ್ತು ಅಂದ್ರೆ ಸೋಲಾರ್ ಪ್ಯಾನಲ್ ಇಂದಾನು ವರ್ಕ್ ಆಗ್ತಾ ಇದೆ. ಓಕೆ, ಮತ್ತೆ ಔಟ್ಪುಟ್ ಬಂದು ಇಲ್ಲಿ ನಿಮ್ಗೆ 2.4 ಕಿಲೋವ್ಯಾಟ್ ಲೋಡ್ ತಗೊಂತಾ ಇದೆ. ಓಕೆ. ಸೊ 2.4 ಕಿಲೋವ್ಯಾಟ್ ಅಂದ್ರೆ ಇವಾಗ ಈ ಸಿಸ್ಟಮ್ ಹಾಕಿದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ರು ಮೋಸ್ಟ್ಲಿ ನಿಮ್ ಕಾರ್ ಲೆವೆಲ್ ಬಂದ್ಬಿಡುತ್ತೆ. ಅಷ್ಟೊಂದು ಇವಾಗ 3 ಕಿಲೋವ್ಯಾಟ್ ಆಯ್ತು ಅಂದ್ರೆ ಕಾರಲ್ಲಿ ಲೋ ಪವರ್ ಕಾರ್ ಚಾರ್ಜಿಂಗ್ ಬರುತ್ತೆ. ಓಹೋ. ಸೊ ಅದು ಕೂಡ ಅದನ್ನು ಮಾಡ್ಕೋಬಹುದು ಈ ಸಿಸ್ಟಮ್ ಅಲ್ಲಿ. ಓಕೆ, ಬ್ಯಾಟ್ರಿ ಇಲ್ಲಿದೆ. ಬ್ಯಾಟ್ರಿಯಿಂದ ಇಲ್ಲಿ ನೋಡ್ಬೋದು ಬ್ಯಾಟ್ರಿ ಪ್ಯಾರಾಮೀಟರ್ ನೀವು ನೋಡ್ಬೋದು ಏನೇನ್ ಬರ್ತಾ ಇದೆ ಪ್ಯಾರಾಮೀಟರ್ಸ್ ಅಲ್ಲಿ.
ಇವಾಗ ನೋಡಿ 47 ಆಂಪ್ಸ್ ಕನ್ಸಂಪ್ಷನ್ ಇದೆ, ಬ್ಯಾಟ್ರಿ ವೋಲ್ಟೇಜ್ 52.47 ಇದೆ. ಸೊ ಮತ್ತೆ ಎಷ್ಟು ಕೆಪಾಸಿಟಿ ಉಳಿದಿದೆ ಅನ್ನೋದೆಲ್ಲ ನೋಡ್ಬೋದು. ಓಕೆ. ಸೊ 90.3 H 30 H ಇದೆ. ಪ್ಲಸ್ ಲೈಫ್ ಸೈಕಲ್ ನೋಡಿ, ಇದು ನಾವು ಇಂಟರ್ನಲ್ ಟೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡೋದು, 25 ಲೈಫ್ ಸೈಕಲ್ ಆಗಿದೆ. ಅಂದ್ರೆ ಕಂಪ್ಲೀಟ್ ಡಿಸ್ಚಾರ್ಜ್ ಆಗಿ ಚಾರ್ಜ್ ಆಗಿ 25 ಸೈಕಲ್ ಆಗಿದೆ. ಸೊ ಈ ತರದ್ದು ಒಂದು ನಿಮ್ಗೆ ಗೊತ್ತಾಗುತ್ತೆ, 2500 ಸೈಕಲ್ ಆಗಿದೆ ಅಂದ್ರೆ ಲೈಫ್ ಕಮ್ಮಿ ಆಗೋದು. ಯಾವಾಗ ಕಮ್ಮಿ ಆಗುತ್ತೆ ಅಂದ್ರೆ ಈ ತರ ಸೈಕಲ್ ಕೌಂಟ್ ತೋರಿಸ್ಬಿಡುತ್ತೆ ನಿಮ್ಗೆ. ಸೊ ಇವಾಗ ಯಾವ್ದೋ ಬ್ಯಾಟ್ರಿ ಬಂದಿದೆ, ಗೊತ್ತಿಲ್ಲ ಎಷ್ಟು ವರ್ಷ ಆಗಿದೆ, ಹಳೆ ಬ್ಯಾಟ್ರಿನೋ ಹೊಸ ಬ್ಯಾಟ್ರಿನೋ ಅಂತ. ಅವಾಗ ನಮ್ಮ ಮೇಲೆ ಏನಾಗುತ್ತೆ, ಈ ಆಪ್ಷನ್ ತೋರಿಸಿದಾಗ ಇಲ್ಲಿ 25 ಸೈಕಲ್ ಆಗಿದೆ ಅಂತ ಬಂದಿರುತ್ತೆ. ಸೊ ಗೊತ್ತಾಗುತ್ತೆ, ಕಸ್ಟಮರ್ ಗೊತ್ತಾಗುತ್ತೆ, ಅದು ಆಕ್ಚುಲ್ 0 ಇರಬೇಕು ಅದು. ಸೊ ಅದೇ ರೀತಿ ಸಾಕಷ್ಟು ಇಲ್ಲಿ ಆಪ್ಷನ್ಸ್ ನೀವು ಅವೈಲೇಬಲ್ ತೋರಿಸಿದೀರಾ. ಸೊ 2 ವೀಲರ್ಗೂ ಹಾಕ್ಬೋದು, ನೀವು 4 ವೀಲರ್ಗೂ ಯೂಸ್ ಮಾಡ್ಕೋಬಹುದು ಲೋ ಪವರ್ ಮೋಡ್ ಅಲ್ಲಿ. ಪ್ಲಸ್ ಮನೇಲಿ ನಿಮ್ಮ AC, ಫ್ಯಾನ್, ಟಿವಿ, ಫ್ರಿಡ್ಜ್, ಗ್ರೈಂಡರ್, ಸಿಂಗಲ್ ಫೇಸ್ ಮೋಟರ್ಗಳು ಎಲ್ಲಾನು AC ಎಲ್ಲ ಕೂಡ ನಡೆಸ್ಕೋಬಹುದು. ಹೌದು. ಮತ್ತೆ ಇದರಲ್ಲಿ ಹೈಬ್ರಿಡ್ ಯೂನಿಟ್ ಇರೋದ್ರಿಂದ ಇದು ನಾವು BIS ಅಪ್ರೂವಲ್ಗೆ ಪ್ರೊಸೆಸ್ ಮಾಡ್ತಾ ಇದೀವಿ. ಸೊ ಫ್ಯೂಚರ್ ಅಲ್ಲಿ ಇನ್ನೊಂದು 2 months ಅಲ್ಲಿ ನೀವು ಎಕ್ಸ್ಪೋರ್ಟ್ ಆಪ್ಷನ್ ಸಿಗುತ್ತೆ. ಅಂದ್ರೆ ಎಕ್ಸೆಸ್ ಎನರ್ಜಿ ಇರೋದನ್ನು ವಾಪಸ್ ಗ್ರಿಡ್ ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಕೂಡ ಸ್ಟೋರ್ ಕೂಡ ಮಾಡ್ಕೋಬಹುದು. ಸ್ಟೋರಿಂಗ್ ಅದೇ, ಇದು ಬ್ಯಾಟ್ರಿ ಇದೆ, ಬ್ಯಾಟ್ರಿನಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಸೊ ಸಂಜೆ ಹೊತ್ತು ಅಥವಾ ಸೋಲಾರ್ ಇಲ್ದಿರೋ ಟೈಮಲ್ಲಿ ಇದ್ರಿಂದ ವರ್ಕ್ ಆಗ್ತಾ ಇರುತ್ತೆ, ಇದು ಮಾಡ್ಕೋಬಹುದು. ಅಂಡ್ ಸರ್ ಇನ್ನೊಂದು ಪ್ರಶ್ನೆ ಏನು, ಸ್ವಲ್ಪ ಲೈಟ್ ಆಫ್ ಮಾಡ್ಬಿಡಿ. ಈಗ ಆಲ್ಮೋಸ್ಟ್ ನೀವು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀರಾ. ಓಕೆ, ಮೇನ್ ಏನಂತಂದ್ರೆ ನೀವು ಬಿಸ್ನೆಸ್ ಬಗ್ಗೆ ಕೂಡ ಹೇಳಿದಿರಿ. ಇವಾಗ ಇದ್ರ ಜೊತೆ ನೀವು ಬಿಸ್ನೆಸ್ ಕೂಡ ಮಾಡ್ಕೋಬಹುದು. ಡಿಸ್ಟ್ರಿಬ್ಯೂಷನ್ಶಿಪ್ ಇರ್ಬೋದು, ಡೀಲರ್ಶಿಪ್ ಇರ್ಬೋದು, ಅಥವಾ ಲೈಕ್ ಸಣ್ಣ ಅಮೌಂಟ್ ಮುಖಾಂತರ ಕೂಡ ನಾವು ಬಿಸ್ನೆಸ್ ಮಾಡ್ಕೋಬಹುದು ಅಂತ ಯಾವ ತರ ಪ್ರೊಸೆಸ್ ಸರ್ ಏನು ನೋಡಿ. ಇದರಲ್ಲಿ ಇವಾಗ ಮೇನ್ UPS ಒಂದು, ಎಲ್ಲಾರ ಮನೇಲೂ ನಿಮ್ಗೆ UPS ಬೇಕು. UPS ಬಿಟ್ಟು ಆಲ್ರೆಡಿ ಅವ್ರ ಮನೇಲಿ UPS ಇದೆ ಅಂದ್ರೆ ಬ್ಯಾಟ್ರಿ ಬೇಕಾಗ್ಬೋದು. ಲೆಡ್ ಆಸಿಡ್ ಬ್ಯಾಟ್ರಿಗೆ ಈಕ್ವಲೆಂಟ್ ಲಿಥಿಯಂ ಬ್ಯಾಟ್ರಿ ಇದೆ. ಸೊ ಅದನ್ನ ಸೇಲ್ ಮಾಡ್ಬೋದು. ಹೋಮ್ ಲೈಟಿಂಗ್ ಸಿಸ್ಟಮ್, ಸೊ ಒಂದು ಅಂಗಡಿ ಆಗ್ಲಿ, ಒಂದು ಸ್ಮಾಲ್ ಶಾಪ್ ಅಲ್ಲಿ, ವಿಲೇಜ್ ಆಗ್ಲಿ, ಒಂದು ಟೌನ್ ಆಗ್ಲಿ, ಸಿಟಿನಲ್ಲಿ ಆಗ್ಲಿ, ಒಬ್ರು ಬಂದಾಗ, ಒಂದು ಕಸ್ಟಮರ್ ಬಂದಾಗ ಯಾವ ಪ್ರಾಡಕ್ಟ್ ಇರ್ಬೋದು, ಪವರ್ ರಿಕ್ವೈರ್ಮೆಂಟ್ ಅವ್ರಿಗೆ ಬಜೆಟ್ ಕಮ್ಮಿ ಇದೆ ಅಂದ್ರೆ 6000 ರೂಪಾಯಿದು ಹೋಮ್ ಲೈಟಿಂಗ್ ಸಿಸ್ಟಮ್ ಇದೆ. ಇಲ್ಲ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂದ್ರೆ 10,000 ರೂಪಾಯಿದು ಒಂದು ಹೋಮ್ ಲೈಟಿಂಗ್ ಸಿಸ್ಟಮ್ ಇದೆ. ಅಲ್ಲಿಂದ ಸ್ಟಾರ್ಟ್ ಆಗಿ 850 VA ಇನ್ವರ್ಟರ್ ಬರುತ್ತೆ. 850 VA ಒಂದು 24,000 ರೂಪಾಯಿ ಆ ರೇಂಜ್ ಅಲ್ಲಿ ಬರುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀರಾ. ಸೊ ಅದೇ ಈಗ ಏನಂತಂದ್ರೆ ಬಿಸ್ನೆಸ್ ಮಾಡ್ಬೇಕಂತ ಇರ್ತಾರೆ ಕೆಲವು ಜನ, ಬಿಸ್ನೆಸ್ ಆಪ್ಷನ್ ಕೂಡ ಇದೆ ಅಂತ ನಾನು ಕೇಳ್ಪಟ್ಟೆ. ಸೊ ಯಾವ ತರ ಪ್ರೊಸೆಸ್ ಇದು? ಬಿಸ್ನೆಸ್ ಅಲ್ಲಿ ನೋಡಿ, ನಮ್ಮಲ್ಲಿ ಮಲ್ಟಿಪಲ್ ಪ್ರಾಡಕ್ಟ್ಸ್ ಆಗ್ಲೇ ಹೇಳ್ದಂಗೆ UPS, ಬ್ಯಾಟ್ರೀಸ್, ಸೋಲಾರ್ ಎಲ್ಲ ಇದೆ. ಸೊ ನಮ್ಮಲ್ಲಿ ನೀವೇ ಇನ್ಸ್ಟಾಲೇಷನ್ ನೀವೇ ಮಾಡ್ಕೊಂಡು ನಮ್ಮ ಹತ್ರ ಪ್ರಾಡಕ್ಟ್ ತಗೊಂಡು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಇಲ್ಲ ನಮ್ದೇ ಕಂಪ್ಲೀಟ್ ಬರೀ ಕಸ್ಟಮರ್ ಸೇಲ್ಸ್ ಮಾತ್ರ ಮಾಡ್ತೀನಿ, ಕಂಪ್ಲೀಟ್ ಬ್ಯಾಕ್ ಎಂಡ್ ಎಲ್ಲ ನಾವೇ ಮಾಡಬೇಕು ಅಂದ್ರೆ ಆ ಆಪ್ಷನ್ ಇರುತ್ತೆ. ಸೊ ಮಿನಿಮಮ್ ಒಂದು ಅಂದಾಜು ಒಂದು 3 to 5 lakhs ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಷ್ಟಿರುತ್ತೆ. ಅಂಡ್ ಅದಕ್ಕಿಂತ ಲೈಕ್ ಅದೇ ಡಿಸ್ಟ್ರಿಬ್ಯೂಟರ್ ಎಲ್ಲ ಕಡೆ ಇದಾರೆ ಅಂತ ಕೇಳ್ಪಟ್ಟೆ ನಾನು. ಇದಾರೆ, ಆಲ್ರೆಡಿ ತುಂಬಾ ಜಾಗದಲ್ಲಿ ಇದಾರೆ ಕರ್ನಾಟಕದಲ್ಲಿ. ಮತ್ತೆ ಹಾಗೇನೆ ತುಂಬಾನು ಓಪನಿಂಗ್ ಇದೆ, ತುಂಬಾ ಜಾಗದಲ್ಲೂ ನಾವು ನೋಡ್ತಾ ಇದೀವಿ. ಏನ್ ಸರ್ ಲೈಕ್ ಒಂದು ಕುತೂಹಲ ಇರುತ್ತೆ, ಏನಪ್ಪ ಇವ್ರು ಡಿಸ್ಟ್ರಿಬ್ಯೂಟರ್ ಕೊಡ್ತಾ ಇದಾರೆ, ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಯಾವಾಗ ಬರ್ಬೋದು ಅಂಡ್ ಎಷ್ಟು ಪ್ರಾಫಿಟ್ ಗಳಿಸ್ಕೋಬಹುದು ಏನು ಅಂತ. ಸೊ ಮಿನಿಮಮ್ ಯಾವುದೇ ಇದಾಗ್ಲಿ ನಿಮ್ಗೆ ಮಿನಿಮಮ್ 15 to 20% ಇಂದ ಸ್ಟಾರ್ಟ್ ಆಗುತ್ತೆ ಮಾರ್ಜಿನ್. ಸೊ ತುಂಬಾ ಕಾಂಪಿಟೇಷನ್ ಇದೆ. ಸೊ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ನೀವು ಕೊಡ್ತೀರಾ? ವೆರಿ ಕಾಂಪಿಟೇಟಿವ್ ಪ್ರೈಸ್ ಇದೆ. ಪ್ಲಸ್ ನಾವು ಆನ್ ಫೀಲ್ಡ್ ಸರ್ವಿಸ್ ಇರುತ್ತೆ ನಮ್ಮಲ್ಲಿ, ಅಥವಾ ನಮ್ಮ ಡೀಲರ್ನೇ ನಾವು ಟ್ರೈನಿಂಗ್ ಮಾಡ್ತೀವಿ. ಯಾವ ತರ ಏನಾದ್ರು ರಿಪ್ಲೇಸ್ಮೆಂಟ್ ಮಾಡಬೇಕು ಅಂದ್ರೆ ಯಾವ ತರ ಮಾಡಬೇಕು ಅನ್ನೋದು ಅದನ್ನ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ. ಸೊ ಆಲ್ ಓವರ್ ಪ್ಯಾನ್ ಇಂಡಿಯಾ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ಕೇಳ್ಪಟ್ಟೆ ನಾನು. ಅಂಡ್ ಸರ್ ಅದೇ ಈಗ ನೀವು ಹೇಳ್ಪಟ್ರಿ, ನೀವು ನಮ್ಮ ಒಂದು EPS ಮುಖಾಂತರ ನೀವು ಎಲೆಕ್ಟ್ರಿಕ್ ಬೈಕ್ ಕೂಡ ನೀವು ಏನು ಇದು ಮಾಡ್ಕೋಬಹುದು ಅಂತ. ಕೆಲವು ಜನಕ್ಕೆ ನಂಬಿಕೆ ಇರಲ್ಲ. ಸೊ ಆ ಡೆಮೋನ್ಸ್ಟ್ರೇಷನ್ ಕೂಡ ತೋರಿಸ್ಬಿಡೋಣ. ಬನ್ನಿ, ಅದನ್ನು ಕೂಡ ನೋಡೋಣಂತೆ. ಸೊ ಮ್ಯಾಮ್ ಅದೇ ಲೈಕ್ ನಾವು ಆಲ್ರೆಡಿ ಸಾಕಷ್ಟು ನಿಮ್ಮ ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ನಮ್ಗೆ ಯಾವ ತರ ಬ್ಯಾಟ್ರೀಸ್ ಇದೆ, ವೇರಿಯಂಟ್ ಇದೆ. ಸೊ ಇಲ್ಲಿ ಯಾಕೆ ಬಂದಿದ್ದೀವಿ, ಇಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಇವತ್ತು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಾ? ಇವಾಗ ಕರ್ನಾಟಕದಾದ್ಯಂತ ಫಸ್ಟ್ ಟೈಮು ಲಿಥಿಯಂ ಎಲೆಕ್ಟ್ರಿಕ್ ವೆಹಿಕಲ್ ನ ಲಿಥಿಯಂ ಬ್ಯಾಟ್ರಿ ಮುಖಾಂತರ ನಾವು ಚಾರ್ಜ್ ಮಾಡೋ ಡೆಮೋ ಕೊಡ್ತಾ ಇದೀನಿ. ಸೊ ಇದು ನೋಡ್ತಾ ಇರಬಹುದು ಎಲೆಕ್ಟ್ರಿಕ್ ವೆಹಿಕಲ್, ಇದು ಕಂಪ್ಲೀಟ್ ಎಲೆಕ್ಟ್ರಿಕ್ ವೆಹಿಕಲ್. ಓಕೆ, ಸೊ ನಿಮ್ಮ ಒಂದು ಪ್ರಾಡಕ್ಟ್ ಮುಖಾಂತರ ಈಗ ಚಾರ್ಜ್ ಆಗುತ್ತೆ. ಇದಾಗಿ UPS ಆಲ್ರೆಡಿ ನಿಮ್ಗೆ ಸೋಲಾರ್ ಇಂದ ಚಾರ್ಜ್ ಆಗಿದೆ ನೋಡಿ. ಇದು ಕರೆಂಟ್ ಇಂದಾನು ಚಾರ್ಜ್ ಮಾಡಬಹುದು, ವಿತ್ ಸೋಲಾರ್ ಆಪ್ಷನ್ ಇರುವಂತ UPS ಇದು. ಸೋಲಾರ್ ಮುಖಾಂತರ ಆಲ್ರೆಡಿ ಚಾರ್ಜ್ ಆಗಿದೆ. ಇದನ್ನ ತಗೊಂಡ್ಬಂದು ನಾವೇನ್ ಮಾಡ್ತಾ ಇದೀವಿ, ಇನ್ಬಿಲ್ಟ್ ಲಿಥಿಯಂ ಬ್ಯಾಟ್ರಿ ಮೀನ್ಸ್ ಒಂದೇ ಕಾಂಪ್ಯಾಕ್ಟ್ ಆಗಿರುವಂತ ಒಂದು UPS ಅಲ್ಲಿ ಇನ್ಬಿಲ್ಟ್ ಬ್ಯಾಟ್ರಿ ಕೂಡ ಇದೆ. ಇದ್ರ ಮುಖಾಂತರ ನಾವೇನ್ ಮಾಡ್ತಾ ಇದೀವಿ, ಎಲೆಕ್ಟ್ರಿಕ್ ವೆಹಿಕಲ್ ನ ಚಾರ್ಜ್ ಮಾಡ್ತಾ ಇದೀವಿ. ಸೊ ಲೈಕ್ ಇದು ಬಂದ್ಬಿಟ್ಟು ಇನ್ಬಿಲ್ಟ್ ಆಗಿದೆ, ಇನ್ವರ್ಟರ್ ಮತ್ತೆ ಬ್ಯಾಟ್ರಿ ಎರಡು ಇನ್ಬಿಲ್ಟ್ ಆಗಿದೆ. ಹೌದು, ಇನ್ವರ್ಟರ್ ಮತ್ತೆ ಲಿಥಿಯಂ ಬ್ಯಾಟ್ರಿ ಎರಡು ಕೂಡ ಇನ್ಬಿಲ್ಟ್ ಇದೆ. ಓಕೆ,
ಸೊ ನೋಡ್ತಾ ಇರ್ಬೋದು, ಜಸ್ಟ್ ನಾರ್ಮಲ್ ಆಗಿ ತೋರಿಸಿ ಸ್ವಲ್ಪ. ಚಾರ್ಜರ್ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಇದು ಚಾರ್ಜರ್ ಕನೆಕ್ಟ್ ಮಾಡಿದೀನಿ. ಈಗ ಲಿಥಿಯಂ ಬ್ಯಾಟ್ರಿಗೆ ನಾನು ಪ್ಲಗ್ ಮಾಡ್ತಾ ಇದ್ದೇನೆ. ಓಕೆ, ಸೊ ನೋಡ್ತಾ ಇರ್ಬೋದು ಚಾರ್ಜ್ ಮಾಡಿದ್ರು, ಆನ್ ಆಯ್ತು. ಸೊ ನೀವು ಇಲ್ಲಿ ಕೂಡ ನೋಡಿ, ನೀವು ವ್ಯಾಟೇಜ್ ಕೂಡ ಕನ್ಸ್ಯೂಮ್ಷನ್ಸ್ ನೋಡ್ಬೋದು. ನಿಮ್ಮ ಲಿಥಿಯಂ ಬ್ಯಾಟ್ರಿ ಮುಖಾಂತರ ಚಾರ್ಜ್ ಆಗ್ತಾ ಇರೋದನ್ನ ನೋಡ್ಬೋದು. ಇವಿ ಎಷ್ಟು ವ್ಯಾಟೇಜ್ ಕನ್ಸ್ಯೂಮ್ ಮಾಡ್ತಾ ಇದೆ ಮತ್ತೆ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ತೋರಿಸ್ತಾ ಇದೆ ನೋಡಿ. ಲಿಥಿಯಂ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ ನೋಡಿ ವೀಕ್ಷಕರೇ. ಈ ಇನ್ವೆಂಟರ್ ಮುಖಾಂತರ ನೀವು ಆರಾಮಾಗಿ ಒಂದು ಬ್ಯಾಟ್ರಿನ ಇವಿ ವೆಹಿಕಲ್ ನ ಆರಾಮಾಗಿ ಚಾರ್ಜ್ ಮಾಡ್ಕೋಬಹುದು. ಸೊ ನೋಡ್ಬೋದು ಕಂಪ್ಲೀಟ್ ಆಗಿ ಅಂಡ್ ಕಾಂಪ್ಯಾಕ್ಟ್ ಆಗಿದೆ. ಹೌದು, ಕಾಂಪ್ಯಾಕ್ಟ್ ಆಗಿದೆ. ಮತ್ತೆ ಪ್ಲಸ್ ಏನಂದ್ರೆ ನಮ್ಗೆ ಎಲೆಕ್ಟ್ರಿಕ್ ಕರೆಂಟ್ ನ ಸೇವ್ ಮಾಡ್ಕೊಳ್ಬಹುದು. ಯಾಕೆ ಅಂತ ಅಂದ್ರೆ ಈ UPS ಅಲ್ಲಿ ನಿಮ್ಗೆ ಸೋಲಾರ್ ಆಪ್ಷನ್ ಕೂಡ ಇದೆ ನೋಡಿ. ಸೋಲಾರ್ ಇಂದ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಕೂಡ ಇರೋದ್ರಿಂದ ನೀವು ಡ್ಯೂರಿಂಗ್ ದಿ ಡೇ ಟೈಮ್ ನೀವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಚಾರ್ಜ್ ಮಾಡಿದಾಗ ನಿಮ್ಗೆ ಕರೆಂಟ್ ಬಿಲ್ ಕೂಡ ಸೇವ್ ಆಗುತ್ತೆ. ಸೊ ಇಲ್ಲಿ ಸೋಲಾರ್ ಮುಖಾಂತರ ಕೂಡ ನೀವು ಚಾರ್ಜ್ ಮಾಡ್ಕೋಬಹುದು ಆರಾಮಾಗಿ ಅಂಡ್ ಕಾಂಪ್ಯಾಕ್ಟ್ ಆಗಿದೆ. ಸಪೋಸ್ ಏನೋ ಅರ್ಜೆಂಟ್ ಎಮರ್ಜೆನ್ಸಿ ಕೆಲಸ ಬಂದ ತಿಳ್ಕೊಳ್ಳಿ, UPS ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಈಸಿಯಾಗಿ ನೀವು ಡ್ರೈವ್ ಮಾಡ್ಕೊಳ್ತಾ ಹೋಗ್ಬೋದು. ಆ ಕಾಂಪ್ಯಾಕ್ಟ್ ಜಾಗದಲ್ಲಿ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ನೀವು ಆ ಒಂದು ಡೆಸ್ಟಿನಿ ಎಲ್ಲಿದೆ ಅಲ್ಲಿ. ಸೊ ಆಲ್ರೆಡಿ 81 ಇತ್ತು ಅಂಡ್ ಫಾಸ್ಟ್ ಚಾರ್ಜಿಂಗ್ ಕೂಡ ಆಗ್ತಾ ಇದೆ. ಫಾಸ್ಟ್ ಚಾರ್ಜಿಂಗ್ ಇದೆ, 82 ಆಯ್ತು. ಸೊ ಮ್ಯಾಮ್ ಅದೇ ಒಂದು ಸಿಂಪಲ್ ಬ್ಯಾಗ್ ಇಟ್ಕೊಂಡಿರೋ ತರ ನೀವು UPS ನ ಇಟ್ಕೊಂಡು ನೀವು ಎಮರ್ಜೆನ್ಸಿ ಕೆಲಸ ಇದ್ರು ನೀವು ಚಾರ್ಜ್ ಮಾಡ್ಕೊಳ್ತಾ ಡ್ರೈವ್ ಮಾಡ್ತಾ ಹೋಗ್ಬೋದು, ನಿಮ್ ಡೆಸ್ಟಿನೇಷನ್ ರೀಚ್ ಆಗ್ಬೋದು. ಅಂಡ್ ಮ್ಯಾಮ್ ಇನ್ನೊಂದ್ ಏನಂತಂದ್ರೆ ಇದು ಲೈಟ್ ವೇಟ್ ಆಗಿರುತ್ತಾ ಅಂತ. 100% ಇಟ್ ಇಸ್ ಅ ಲೈಟ್ ವೇಟ್ ಸರ್. ಅಂಡ್ ಹಾರ್ಡ್ಲಿ 18 kg ಒಳಗಡೆ ಇದು ಇರುತ್ತೆ. ನಾ ಕೇಳ್ಪಟ್ಟೆ ಲೈಕ್ ಇದು ಝೀರೋ ಮೇಂಟೆನೆನ್ಸ್ ಅಂತ ಕೇಳ್ಪಟ್ಟೆ. ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ಲ, ನಿಮ್ಗೆ ಕಾಂಪ್ಯಾಕ್ಟ್ ಆಗಿದೆ, ವಾಲ್ ಮೌಂಟಿಂಗ್ ಆಪ್ಷನ್ಸ್ ಇದೆ, ಕ್ಯಾರಿಯಬಲ್ ಇದೆ, ಮತ್ತೆ ಎಲೆಕ್ಟ್ರಿಕ್ ಕರೆಂಟ್ ನ ಸೇವ್ ಮಾಡುತ್ತೆ, ಲಾಂಗ್ ಲಾಸ್ಟಿಂಗ್ ಅಂದ್ರೆ ಮೋರ್ ದಾನ್ 10 years ಲೈಫ್ ಬರುತ್ತೆ ನಿಮ್ಗೆ. 10 years ತನಕ ಬರುತ್ತೆ. ಡೆಫಿನೆಟ್ಲಿ ಸರ್, ನಮ್ ಕಡೆಯಿಂದ ಬೆಸ್ಟ್ ವಾರಂಟಿ ಕೂಡ ಇರುತ್ತೆ. 5 years ಬ್ಯಾಟರಿ ವಾರಂಟಿ ಇರುತ್ತೆ ನಿಮಗೆ. ಓಕೆ, ಸೊ ಇದೆಲ್ಲ ಅಡ್ವಾಂಟೇಜಸ್ ನಿಮ್ಗೆ ಅವಿವಾ ಲಿಥಿಯಂ UPS ಇಂದ ಇದೆ. ಓಕೆ, ಸೊ ಇದು ನೋಡ್ತಾ ಇರಬಹುದು, ಇದರಲ್ಲಿ ಸಾಕಷ್ಟು ವೇರಿಯಂಟ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಂಡ್ ಇನ್ವರ್ಟರ್ ಪ್ಲಸ್ ಬ್ಯಾಟರಿ ಎರಡು ಅಟ್ ಎ ಟೈಮ್ ಅಲ್ಲಿ ಇದೆ. ಓಕೆ, ಸೊ ಎಲೆಕ್ಟ್ರಿಕ್ ವೆಹಿಕಲ್ ಇಲ್ಲದೆ ನಾವು ಸಾಕಷ್ಟು AC ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಅದು ಕೂಡ ನಡೆಸ್ಕೋಬಹುದಲ್ಲ? 100% ನಡೆಸಬಹುದು ಸರ್. ನಿಮ್ಗೆ ಕಮರ್ಷಿಯಲ್ ಅಂಡ್ ಡೊಮೆಸ್ಟಿಕ್ ಎರಡು ಅಪ್ಲಿಕೇಶನ್ಸ್ ಅಲ್ಲಿ ನಿಮ್ಗೆ ನೀವು UPS ಗಳನ್ನ ಯೂಸ್ ಮಾಡಬಹುದು. ಅವಿವಾದಲ್ಲಿ ನಿಮ್ಗೆ ಓನ್ಲಿ AC ಮಾಡೆಲ್ಸ್ ಮಾತ್ರ ಸಿಗುತ್ತೆ ಅಂತ ಇಲ್ಲ, ಅಥವಾ ಓನ್ಲಿ ಸೋಲಾರ್ ಮಾಡೆಲ್ಸ್ ಮಾತ್ರ ಸಿಗುತ್ತೆ ಅಂತ ಇಲ್ಲ. ನೀವು ಕಮರ್ಷಿಯಲ್ ಯೂಸೇಜ್ ಬೇಕಾದ್ರೂ ಕೂಡ ನಿಮ್ಗೆ ಈ ಎಲ್ಲೋ ಒಂದು ಬಿಲ್ಡಿಂಗ್ ಅಲ್ಲಿ ಪವರ್ ಶಟ್ ಡೌನ್ ಇದೆ, ಎಲೆಕ್ಟ್ರಿಕ್ ಸಿಗ್ತಾ ಇಲ್ಲ, ನಮ್ಗೆ ಬೆಸ್ಕಾಮ್ ಕರೆಂಟ್ ಸಿಗ್ತಾ ಇಲ್ಲ ಅಂತ ಅಂದಿರೋ ಜಾಗದಲ್ಲಿ ಕೂಡ ಎಂಟೈರ್ ಬಿಲ್ಡಿಂಗ್ ನ ಕೂಡ ನೀವು ಥ್ರೂ ಔಟ್ ದ ಸೋಲಾರ್ ನೀವು ಯೂಸ್ ಮಾಡಬಹುದು. ಅಂಡ್ ಮ್ಯಾಮ್ ಕೆಲವರು ಇರ್ತಾರೆ ಅಪಾರ್ಟ್ಮೆಂಟ್ ಗಳಲ್ಲಿ ಯೂಸ್ ಮಾಡ್ಕೋಬಹುದಾ ಹೇಗೆ ಏನು ಅಂತ? ಡೆಫಿನೆಟ್ಲಿ ಸರ್, ಈಗ ಆಲ್ರೆಡಿ ನಾವು ಅಪಾರ್ಟ್ಮೆಂಟ್ ಗಳಿಗೂ ಹಾಕಿದೀವಿ. ಯಾಕೆಂದ್ರೆ ಅವ್ರಿಗೆ ಕರೆಂಟ್ ಬಿಲ್ ಮೇಜರ್, ಅವ್ರದ್ದು ಪ್ರಿಫರೆನ್ಸ್ ಅಪಾರ್ಟ್ಮೆಂಟ್ ಗಳಲ್ಲಿ ಮೇಜರ್ ಆಗಿರೋದು ಕರೆಂಟ್ ಬಿಲ್ ನ ರೆಡ್ಯೂಸ್ ಮಾಡೋದು ಅವ್ರದ್ದು ಪರ್ಪಸ್ ಇರುತ್ತೆ. ಸೊ ಅವ್ರಂತವ್ರಿಗೆ PM ಸೂರ್ಯಘರ್ ಯೋಜನೆಯಲ್ಲಿ ಅಂಡರ್ ಅಲ್ಲಿ ಕೂಡ ನಾವು ರಿಜಿಸ್ಟರ್ಡ್ ಆಗಿದ್ದೀವಿ. ಆಲ್ ಓವರ್ ಕರ್ನಾಟಕ ನಿಮ್ಗೆ ಎಲ್ಲಿ ಬೇಕಾದ್ರೂ ನಿಮ್ಗೆ PM ಸೂರ್ಯಘರ್ ಯೋಜನೆ ಮೂಲಕ ಕರೆಂಟ್ ಬಿಲ್ ನ ರೆಡ್ಯೂಸ್ ಆಗೋ ತರ ಗವರ್ಮೆಂಟ್ ಇಂದ 78,000 rupees ಸಬ್ಸಿಡಿ ವಿತ್ ನಾವು ಇನ್ಸ್ಟಾಲೇಷನ್ ನ ಮಾಡ್ಕೊಡ್ತೇವೆ. ಸೂಪರ್. ಸೊ ಗವರ್ಮೆಂಟ್ ಕೂಡ ಇದರಲ್ಲಿ ಫುಲ್ ಆನ್ ಸಪೋರ್ಟ್ ಮಾಡ್ತಾ ಇದೆ. ಹೌದು. ನೋಡ್ತಾ ಇರಬಹುದು ವೀಕ್ಷಕರೇ, ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನ ಯಾವ ತರ ಚಾರ್ಜ್ ಆಗ್ತಾ ಇದೆ ಅಂತ. ಅಂಡ್ ವಿತ್ ಸೋಲಾರ್ ಕೂಡ ಚಾರ್ಜ್ ಆಗಬಹುದು ಅಂಡ್ ನಾರ್ಮಲ್ ಕರೆಂಟ್ ಕೂಡ ಚಾರ್ಜ್ ಮಾಡ್ಕೋಬಹುದು. ಅಂಡ್ ಮೇನ್ ಓವರ್ ಏನಂತಂದ್ರೆ ಈಗ ಹಳ್ಳಿಗಳಲ್ಲಿ ಇರ್ಬೋದು, ಹಳ್ಳಿಗಳಲ್ಲಿ ಏನಂತಂದ್ರೆ ಕೆಲವು ದಿನ ಒಂದಿನ ಪೂರ್ತಿ ಕರೆಂಟ್ ಹೋಗ್ಬಿಡತ್ತೆ. ಅಂತವ್ರಿಗೆ ಇದನ್ನ ಸೂಟೇಬಲ್ ಅಥವಾ ಕೆಲವು ಮಾಡೆಲ್ಸ್ ಇರುತ್ತಲ್ಲ? ಇಲ್ಲ, ಡೆಫಿನೆಟ್ ಆಗಿ ಇದು ಸೂಟೇಬಲ್. ಏನ್ ರೀಸನ್ ಅಂತ ಅಂದ್ರೆ ನಾವು ಅವಿವಾ ಲಿಥಿಯಂ UPS ನ ಮೇನ್ ಆಗಿ ಕರೆಂಟ್ ಇಂದ ಮತ್ತೆ ಸೋಲಾರ್ ಇಂದ ಚಾರ್ಜ್ ಮಾಡೋದ್ರಿಂದ ಡ್ಯೂರಿಂಗ್ ದಿ ಡೇ ಟೈಮು ಸೋಲಾರ್ ಇಂದ ನಿಮ್ಗೆ ಎನರ್ಜಿನ ಸ್ಟೋರ್ ಮಾಡಿ ಬ್ಯಾಟ್ರಿ ನಿಮ್ಗೆ ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ನೈಟ್ ಟೈಮ್ ಏನಾಗುತ್ತೆ, ಬ್ಯಾಟ್ರಿ ನಿಮ್ಗೆ ಹೋಮ್ ಅಪ್ಲಯನ್ಸಸ್ ಏನಿದೆ, ಲೈಟ್ಸ್ ಆಗ್ಬೋದು, ಫ್ಯಾನ್ ಆಗ್ಬೋದು, ಫ್ರಿಡ್ಜ್ ಆಗ್ಬೋದು, ವಾಷಿಂಗ್ ಮಿಷಿನ್ ಆಗಬಹುದು, ನಿಮ್ಗೆ ಡಿಪೆಂಡ್ಸ್ ಆನ್ ಏನ್ ಮನೆಯಲ್ಲಿ ಏನ್ ಯುಟಿಲೈಸೇಷನ್ಸ್ ಇದೆ ಆ ಬೇಸ್ಡ್ ಆನ್ ನೀವು UPS ನ ಚೂಸ್ ಮಾಡ್ಕೊಳ್ಳಿ. ಮಾಡೆಲ್ಸ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಿಮ್ದು ಏನ್ ಯುಟಿಲಿಟಿ ಇದೆ, ಹೋಮ್ ಅಪ್ಲಯನ್ಸಸ್ ಅಲ್ಲಿ ಏನೇನ್ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಆ ಬೇಸ್ಡ್ ಆನ್ ದಟ್ ನೀವು UPS ನ ಚೂಸ್ ಮಾಡ್ಕೊಳ್ಳಿ. ಡೆಫಿನೆಟ್ ಆಗಿ ವಿತೌಟ್ ಎಲೆಕ್ಟ್ರಿಸಿಟಿ ಎಂಟೈರ್ ಹೋಮ್ ನ ರನ್ ಮಾಡ್ಬೋದು. ಸೂಪರ್. ಅಂಡ್ ಇನ್ನೊಂದೇನಂತಂದ್ರೆ ಅಂಗಡಿಗಳಲ್ಲಿ ಸಾಕಷ್ಟು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಓಕೆ, ಅದಕ್ಕೆ ನೀವು ಅದ್ರ ಪ್ರಕಾರ ನೀವು ಸಜೆಸ್ಟ್ ಮಾಡ್ತಿರಲ್ಲ? 100% ಅದಕ್ಕೆ ಸಜೆಸ್ಟ್ ಮಾಡ್ತೀವಿ. ನೀವು ಕೆಲವೊಂದು ಫುಡ್ ಟ್ರಕ್ ವೆಹಿಕಲ್ಸ್ ಇರುತ್ತೆ ಅಥವಾ ರೋಡ್ ಸೈಡ್ ಶಾಪ್ಸ್ ಗಳಿರುತ್ತೆ, ಅವ್ರಗಳಿಗೆಲ್ಲ ಪ್ರತಿ ಸಲ ಲೆಡ್ ಆಸಿಡ್ ಬ್ಯಾಟ್ರೀಸ್ ಎಲ್ಲಾನು ಕ್ಯಾರಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅಂತವ್ರಿಗೆ ಕೂಡ ನಾವು ಲೋ ಬಜೆಟ್ ಅಲ್ಲಿ ನಿಮಗೆ
ಹೋಮ್ ಲೈಟಿಂಗ್ UPS ಅಂತ, AC ಹೋಮ್ ಲೈಟಿಂಗ್ UPS ಅಂತ ನಾವು ಪ್ರಾಡಕ್ಟ್ಗಳನ್ನ ನಿಮ್ಗೆ ಲಾಂಚ್ ಮಾಡಿದೀವಿ. ಅದ್ರ ಥ್ರೂ ನೀವು ಹೋದ್ರೆ ಸೋಲಾರ್ ಇಂದಾನೆ ಚಾರ್ಜ್ ಆಗುತ್ತೆ, ಮತ್ತೆ ಡ್ಯೂರಿಂಗ್ ದಿ ನೈಟ್ ಟೈಮ್ ನೀವು ಆರಾಮಾಗಿ AC ಬೇಕಾ AC ಬಲ್ಬ್ಸ್ ನೇ ಯೂಸ್ ಮಾಡ್ಕೊಳ್ಬಹುದು, ಅಥವಾ ಜಸ್ಟ್ ಒಂದ್ ಸಿಂಗಲ್ ಫ್ಯಾನ್ ಬೇಕಾ ಆರ್ ಕ್ಯಾಮ್ರಾ ಬೇಕಾ ನಿಮ್ಗೆ ಆ ತರ AC 100 ವ್ಯಾಟ್ಸ್ ವರೆಗೆ ನಿಮ್ಗೆ ಫುಡ್ ಟ್ರಕ್ ವೆಹಿಕಲ್ಸ್ ಗೆ ಅಂತ ಲೋ ಬಜೆಟ್ ಮಾಡೆಲ್ ಅಲ್ಲಿ ನಿಮ್ಗೆ ಲಾಂಚ್ ಮಾಡಿದೆ. ಅದು ಕೂಡ ಸ್ವಲ್ಪ ನೋಡೋಣ ಅಂತ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂತ ನನಗೆ ಮೇಲ್ ಹೋಗಿ. ಅಂಡ್ ನಾನು ಇನ್ನೊಂದು ಕೈಪಟ್ಟೆ, ಸೊ ವೀಕ್ಷಕರು ನಾ ಹೇಳಿದಲ್ಲ ಫಾಸ್ಟ್ ಆಗಿ ರೀಚಾರ್ಜ್ ಆಗುತ್ತೆ, 81 ಇದ್ದಿದ್ದು 83 ಆಯ್ತು. ಅಂಡ್ ಅದೇ ಫಾಸ್ಟ್ ಆಗಿ ಚಾರ್ಜ್ ಕೂಡ ಆಗತ್ತೆ ಅಂತ ಇದಾಯ್ತು. ಅಂಡ್ CCTV ಕೂಡ ಮೇನ್, ಅದು ನೀವು ಹೇಳಿದ್ರಲ್ಲ ಕ್ಯಾಮ್ರಾ ಎಲ್ಲ ವರ್ಕ್ ಆಗತ್ತೆ ಅಂತ, ಅದ್ರ ಬಗ್ಗೆ ಕೂಡ ಸ್ವಲ್ಪ ನಮ್ಗೆ ತಿಳಿಸ್ಬಿಡಿ ಅಂತ. ಖಂಡಿತ, ನಾನು ಆವಾಗ್ಲೇ ಹೇಳ್ದಂಗೆ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಇದ್ದು ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಚಾರ್ಜ್ ಇಲ್ಲ ಅಂತ ಅಂದ್ರೂ ಲಿಥಿಯಂ UPS, ಅವಿವಾ ಲಿಥಿಯಂ UPS ನ ನೀವು ಇಲ್ಲಿ ಕ್ಯಾರಿ ಮಾಡ್ಕೊಂಡು ಸೇಮ್ ಆಸ್ ಲಗೇಜ್ ತರ ನೀವು ಕ್ಯಾರಿ ಮಾಡ್ಕೊಂಡು ಏನ್ ಮಾಡ್ಬೋದು, ಚಾರ್ಜಿಂಗ್ ಥ್ರೂನೇ ನೀವು ಹೋಗ್ಬೋದು, ಡೆಸ್ಟಿನೇಷನ್ ನ ರೀಚ್ ಆಗ್ಬೋದು. ನೋಡಿ ಇವಾಗ ಅಲ್ಲಿ ಹೋಗ್ತಾ ಇದ್ದಾರೆ. ಓಕೆ, ಸೊ ಆರಾಮಾಗಿ ಪೋರ್ಟೇಬಲ್ ಆಗಿದೆ, ಈಸಿ ಆಗಿ ಕೂಡ ಇದೆ. ಅಲ್ಲಿ ಹಿಂದ್ ಕೂಡ ನೋಡ್ತಾ ಇರ್ಬೋದು ನಾವು, ತುಂಬಾ ಈಸಿ. ಅಂಡ್ ಎಮರ್ಜೆನ್ಸಿ ಇದ್ದಾಗ ಸಪೋಸ್ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ, ಏನಪ್ಪ ಎಮರ್ಜೆನ್ಸಿ ಇದ್ದಾಗ ಲೈಕ್ ಯಾವ ತರ ವರ್ಕ್ ಆಗುತ್ತೆ ಹೇಗೆ ಏನು ಅಂತ. ಸೊ ತುಂಬಾನೇ ಯೂಸ್ಫುಲ್ ಆಗಿದೆ ಅಂಡ್ ಪೋರ್ಟೇಬಲ್ ಇರೋದ್ರಿಂದ ನೀವು ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಅಂಡ್ ರಫ್ ಅಂಡ್ ಟಫ್ ಕೂಡ ಯೂಸ್ ಮಾಡ್ಕೋಬಹುದು ಅಲ್ವಾ. ಸೊ ನೋಡ್ತಾ ಇರಬಹುದು ಹಿಂದೆ ಆಲ್ರೆಡಿ ಬರ್ತಾ ಇದ್ದಾರೆ. ಓಕೆ, ಸೊ ಯಾವ್ದೇ ರೀತಿ ಅವರಿಗೆ ಒಂದು ಏನೋ ಒಂದು ನೋಡ್ಬೋದು, ಸ್ಟಾಪ್ ಮಾಡಿ. ಸೊ ನೋಡ್ಬೋದು ಒಂದು ಕಾಂಪ್ಯಾಕ್ಟ್ ಇನ್ವರ್ಟರ್ ಪ್ಲಸ್ ಬ್ಯಾಟ್ರಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಮ್ಯಾಮ್ ಏನೋ ಫುಡ್ ಟ್ರಕ್ ಬಗ್ಗೆ ಏನೋ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿ ನಮಗೆ. ಸೊ ಮ್ಯಾಮ್ ಅದೇ ಪವರ್ ಬ್ಯಾಂಕ್ ಬಗ್ಗೆ ಮತ್ತೆ ಏನೋ ಫುಡ್ ಕಾರ್ಟ್ ಬಗ್ಗೆ ಏನೋ ಹೇಳ್ತಾ ಇದ್ರಿ ನೀವು, ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಇದು ಅವಿವಾದಲ್ಲಿ ಹೋಮ್ ಲೈಟಿಂಗ್ ಸಿಸ್ಟಮ್ ಅಂತ. ಓಕೆ ನೋಡಿ, ಇದರಲ್ಲಿ 100 ವ್ಯಾಟ್ ಔಟ್ಪುಟ್ ವರೆಗೆ ನಾವು ಬೈ ಮಾಡ್ಬೋದು. ಇದು ಸೋಲಾರ್ ಇಂದ ನಿಮಗೆ ಚಾರ್ಜ್ ಆಗುತ್ತೆ. ಓಕೆ, ಸೋಲಾರ್ ಇಂದ ಚಾರ್ಜ್ ಆಗೋದ್ರ ಜೊತೆಗೆ ಇದರಲ್ಲಿ AC ಔಟ್ಪುಟ್ ಬರುತ್ತೆ. AC ಔಟ್ಪುಟ್ ಬರೋದ್ರಿಂದ ವರ್ಕ್ ಫ್ರಮ್ ಹೋಮ್ ಇರುವಂತವ್ರಿಗೆ ಫುಡ್ ಕಾರ್ಟ್ಗಳಿಗೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನೋಡಿ, ನಾನು ಈ ಲ್ಯಾಪ್ಟಾಪ್ ನಾನು ಈ ಹೋಮ್ ಲೈಟಿಂಗ್ ನ ಯೂಸ್ ಮಾಡಿ ಚಾರ್ಜ್ ಮಾಡ್ತಾ ಇದ್ದೀನಿ. ಸೊ ಇದು ಆಫ್ ಆಯ್ತು. ಆಫ್ ಆಯ್ತು ನೋಡಿ, ಇವಾಗ ಜಸ್ಟ್ ಒಂದು. ಸೊ ಇದು ಆಫ್ ಆಯ್ತು, ಈಗ ಆನ್ ಮಾಡಿ ಮೇಡಮ್. ಇವಾಗ ನೋಡಿ, ಸೊ ಲ್ಯಾಪ್ಟಾಪ್ ಕೂಡ ಆರಾಮಾಗಿ ಚಾರ್ಜ್ ಮಾಡ್ಕೋಬಹುದು. ಹೌದು. ಸೊ ನೋಡಬಹುದು ಚಾರ್ಜಿಂಗ್ ಬಂತು, 100% ಆಲ್ರೆಡಿ ಇದೆ, ಬಟ್ ಚಾರ್ಜಿಂಗ್ ಇದು ತೋರಿಸ್ತಾ ಇದೆ, ಸಿಂಬಲ್ ತೋರಿಸ್ತಾ ಇದೆ. ಅಂಡ್ ಸೋಲಾರ್ ಕೂಡ ಮುಖಾಂತರ ನಾವು ಚಾರ್ಜ್ ಮಾಡ್ಬೋದು, ಸೋಲಾರ್ ಮುಖಾಂತರ ಚಾರ್ಜ್ ಮಾಡ್ಕೊಳ್ಬಹುದು. ಅಂಡ್ ನಾರ್ಮಲ್ ಆಗಿ ಕೂಡ ಚಾರ್ಜ್ ಮಾಡ್ಕೋಬಹುದು. ಕರೆಂಟ್ ಇಂದ ಆಪ್ಷನ್ಸ್ ಆಕ್ಚುಲಿ ಎನೇಬಲ್ ಮಾಡಿಲ್ಲ, ಇದು ಪ್ಯೂರ್ಲಿ ನಿಮಗೆ ಸೋಲಾರ್ ಆಪ್ಷನ್ ಕೊಟ್ಟಿರೋದು. ಓಕೆ, ಸೊ ಫುಡ್ ಕಾರ್ಟ್ ಗಳಿಗೆ, ಎಸ್ಪೆಷಲಿ ಫುಡ್ ಕಾರ್ಟ್ ಮತ್ತೆ ವರ್ಕ್ ಫ್ರಮ್ ಹೋಮ್ ಇರುವಂತವ್ರಿಗೆ ಓನ್ಲಿ ಲ್ಯಾಪ್ಟಾಪ್ ಅಷ್ಟೇ ಪರ್ಪಸ್ ಇರುತ್ತೆ, ಅಥವಾ ಇಂಟರ್ನೆಟ್ ಆರ್ ಕ್ಯಾಮ್ರಾ ಓನ್ಲಿ ಒನ್ ಆರ್ 2 ಕ್ಯಾಮ್ರಾ ಮಾತ್ರ ನೆಸೆಸಿಟಿ ಇರುತ್ತೆ ಅಂತವರಿಗೆ ಇದು AC ಹೋಮ್ ಲೈಟಿಂಗ್ ಸಿಸ್ಟಮ್ ಅಂತ. ತುಂಬಾ ಕಸ್ಟಮರ್ಸ್ ಆಕ್ಚುಲಿ ಕೇಳ್ತಾ ಇದ್ರು. ನಮ್ದು DC ಹೋಮ್ ಲೈಟಿಂಗ್ ಸಿಸ್ಟಮ್ ಇತ್ತು, ಅದರಲ್ಲಿ ತುಂಬಾ ಕಸ್ಟಮರ್ಸ್ ನಮ್ಗೆ ಓನ್ಲಿ ಒಂದು ಲ್ಯಾಪ್ಟಾಪ್ ಮಾತ್ರ ವರ್ಕ್ ಫ್ರಮ್ ಹೋಮ್ ಇದೆ, ಲ್ಯಾಪ್ಟಾಪ್ ಮಾತ್ರ ಚಾರ್ಜ್ ಮಾಡ್ಕೊಳ್ಬೇಕು, ಅಥವಾ ಜಸ್ಟ್ ಓನ್ಲಿ ಒಂದು ಬಲ್ಬ್ ಮಾತ್ರ ಡ್ಯೂರಿಂಗ್ ದಿ ನೈಟ್ ಟೈಮ್ ನಾನು ಯೂಸ್ ಮಾಡ್ಕೊಳ್ಬೇಕು, ಅಥವಾ ನನ್ನ ಮೊಬೈಲ್ ಚಾರ್ಜಿಂಗ್ ಮಾತ್ರ ಪರ್ಪಸ್ ಬೇಕು, ಆ ರೀಸನ್ಗೆ ಕೇಳ್ತಾ ಇದ್ರು. ಇಂಟರ್ನೆಟ್ ಪರ್ಪಸ್ ಇರ್ಬೇಕು. ಸೊ ಈ ರೀಸನ್ಗೆ ಇನ್ನು ಕೆಲವೊಬ್ರಿಗೆ ಏನಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಕೂಡ ಚಾರ್ಜ್ ಇರ್ತಿತ್ತು, ಇಂಟರ್ನೆಟ್ ಫೇಲ್ಯೂರ್ ಆಗ್ತಾ ಇತ್ತು. ವರ್ಕ್ ಫ್ರಮ್ ಹೋಮ್ ಇರುವಂತವರಿಗೆ ನಿಮ್ಗೆ ಇಂಟರ್ನೆಟ್ ಮಸ್ಟ್ ಅಂಡ್ ಶುಡ್. ಸೊ ಆ ರೀಸನ್ಗೆ ಇದು ಹೊಸ ಪ್ರಾಡಕ್ಟ್ AC ಹೋಮ್ ಲೈಟಿಂಗ್ ಸಿಸ್ಟಮ್ ಅಂತ. 100 ವ್ಯಾಟ್ ವರೆಗೆ ಲೋಡ್ ಹಾಕ್ಬಹುದು, ಸೋಲಾರ್ ಇಂದ ಚಾರ್ಜ್ ಮಾಡಿ ನೀವು ಬ್ಯಾಕಪ್ ನ ತಗೊಳ್ಬಹುದು. ಸೊ 3 ಪಿನ್ ಸಾಕೆಟ್ ಕೂಡ ಕೊಟ್ಟಿದ್ದೀರಾ. ಸೊ ಆರಾಮಾಗಿ ಏನ್ ಬೇಕಾದ್ರೂ ಲ್ಯಾಪ್ಟಾಪ್ ಇರ್ಬೋದು, ವೈಫೈ ಇರ್ಬೋದು, CC ಕ್ಯಾಮ್ರಾ ಇರ್ಬೋದು. ಅಂಡ್ ಎಷ್ಟೊತ್ತು ತಗೊಳುತ್ತೆ ಮ್ಯಾಮ್ ಇದು ಚಾರ್ಜಿಂಗ್ ಮಾಡಕ್ಕೆ ಕಂಪ್ಲೀಟ್ ಆಗಿ? ನೀವು ಡ್ಯೂರಿಂಗ್ ದಿ ಡೇ ಟೈಮು ನೀವು ಸಮ್ಮರ್ ಅಲ್ಲಿ ಅಥವಾ 10 to 1 o'clock ಆ ರೇಂಜ್ ಬಿಸಿಲಿನಲ್ಲಿ ನೀವು ಚಾರ್ಜ್ ಮಾಡಿದ್ರೆ ಅದು 2 to 3 hours ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಚಾರ್ಜ್ ಆಗುತ್ತೆ. 2 to 3 hours ಅಲ್ಲಿ ಕಂಪ್ಲೀಟ್ ಆಗಿ ಚಾರ್ಜ್ ಆಗಿಬಿಡುತ್ತೆ. ಹೌದು. ಸೊ ಮ್ಯಾಮ್ ಅದೇ ಸಾಕಷ್ಟು ಎಲ್ಲ ಇನ್ಫಾರ್ಮೇಶನ್ ನಿಮ್ ಸರ್ ಕೂಡ ಹೇಳ್ಕೊಟ್ರು, ನೀವು ಕೂಡ ಹೇಳ್ಕೊಟ್ರಿ. ಬಟ್ ಲಾಸ್ಟಿಗೆ ಆಫೀಸಿಗೆ ಬಂದು ಈ ಒಂದು ಪ್ರಾಡಕ್ಟ್ ಬೈ ಮಾಡ್ಕೋಬೇಕು ಅಂತಂದ್ರೆ ಎಲ್ಲಿ ಬರಬೇಕು ಅಂಡ್ ಯಾವ ತರ ಪ್ರೊಸೆಸ್ ಇರುತ್ತೆ ಅಂತ? ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು ಬ್ಯಾಂಗ್ಳೂರ್. ಬ್ಯಾಂಗ್ಳೂರಲ್ಲಿ ಸುಂಕುತ್ಕಟ್ಟೆ, ಮಾಗಡಿ ಮೇನ್ ರೋಡ್. ನೀವು ನಾಯಂಡಹಳ್ಳಿಯಿಂದ ಬಂದ್ರು ನಿಮ್ಗೆ 3 ಕಿಲೋಮೀಟರ್ ಹಾರ್ಡ್ಲಿ. ನಿಮ್ಗೆ ಆಲ್ಮೋಸ್ಟ್ ಸೆಂಟರ್ ಅಲ್ಲೇ ಇದೀವಿ. ಕೆಂಗೇರಿಯಿಂದನೂ ಕೂಡ ನಿಮ್ಗೆ ಹಾರ್ಡ್ಲಿ 10 ಕಿಲೋಮೀಟರ್ಸ್ ಹತ್ರ ಇದೀವಿ. ಸುಂಕುತ್ಕಟ್ಟೆ, ಮಾಗಡಿ ಮೇನ್ ರೋಡ್,
ನಿಮ್ಗೆ ಲೊಕೇಶನ್ಸ್ ಇರುತ್ತೆ. ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಲೊಕೇಶನ್ಸ್ ಸಿಗುತ್ತೆ. ಸೊ ನೀವು ಅದನ್ನ ಹಾಕೊಂಡ್ ಬರ್ಬೋದು, ಆರ್ ಒಂದು ಕಾಲ್ ಹಾಕಿ ಕೂಡ ಬರ್ಬೋದು. ಲೊಕೇಶನ್ ನಾವು ಕೂಡ ಶೇರ್ ಮಾಡ್ಕೊಡ್ತೇವೆ. ಸೂಪರ್. ಸೊ ಸ್ಕ್ರೀನ್ ಮೇಲೆ ಕೊಟ್ಟು ನಂಬರ್ಗೂ ಕೂಡ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಬಹುದು. ಯಾವ್ದು ನಿಮ್ಗೆ ಇಂಥ ಪ್ರಾಡಕ್ಟ್ಸ್ ಬೇಕು, ಹೋಮ್ ಲೈಟಿಂಗ್ ಸಿಸ್ಟಮೇ ಬೇಕಾ, ಅಥವಾ ಕರೆಂಟ್ ಇಂದ ಚಾರ್ಜ್ ಆಗುವಂತ UPS ಬೇಕಾ, ಅಥವಾ ಸೋಲಾರ್ ಮತ್ತೆ ಕರೆಂಟ್ ಇರುವಂತಹ UPS ಗಳು ಬೇಕಾ, ಅಥವಾ ನಿಮ್ಗೆ ಲಿಥಿಯಂ ಅಲ್ಲಿ ಸೆಲೆಕ್ಟೆಡ್ ಬ್ಯಾಟ್ರೀಸ್ ಮಾತ್ರ ಇರುತ್ತೆ, ನಿಮ್ಗೆ ಕಸ್ಟಮೈಸ್ಡ್ ಬ್ಯಾಟ್ರೀಸ್ ನೆಸೆಸಿಟೀಸ್ ಇದೆಯಾ, ಬೇಸ್ಡ್ ಆನ್ ಯುವರ್ ಬ್ಯಾಕಪ್ಸ್. ಅಂದ್ರೆ ನಮ್ ಪವರ್ ಶೆಡ್ ಎಲ್ಲಾ ಕಡೆ ಒಂದೇ ತರ ಇರೋದಿಲ್ಲ, 3 hours ಎಲ್ಲಾ ಕಡೆ ಇರೋದಿಲ್ಲ. ಕೆಲವೊಂದು ಕಡೆ ಎಸ್ಪೆಷಲಿ ಚಿಕ್ಕಮಂಗ್ಳೂರು ಆ ಕಡೆ ನಿಮ್ಗೆ ಏನಾಗುತ್ತೆ, ಮೋರ್ ದ್ಯಾನ್ 24 hours 48 hours ನಿಮ್ಗೆ ಶಟ್ ಡೌನ್ ಇರುತ್ತೆ. ಅಂದ್ರೆ 1 ದಿನ ಹಿಡಿದು 2 ದಿನ ತನಕ ಕರೆಂಟೇ ಇರೋದಿಲ್ಲ. ಅಂತ ಕಡೆ ಸೋಲಾರ್ ಆಪ್ಷನ್ ಇರುವಂತಹ ಲಿಥಿಯಂ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರೀಸ್ ಇರುವಂತದ್ದು ನಿಮ್ಗೆ ಅವೈಲಬಿಲಿಟಿ ಇರುತ್ತೆ. ಸೊ ಅದೇ 24 to 48 hours ಕರೆಂಟ್ ಇರಲ್ಲ. ಕರೆಂಟ್ ಇಲ್ಲದೆ ಇರುವಂತಹ ಕಡೆ ನೀವು ಬೇಕಾದ್ರೆ ನೀವು ನಿಮ್ಗೆ ರಿಕ್ವೈರ್ಮೆಂಟ್ ಬೇಸ್ಡ್ ನೀವು UPS ನ ಸೆಲೆಕ್ಟ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಳ್ಬಹುದು. ಸ್ಕ್ರೀನ್ ಮೇಲ್ಗಡೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನಿಮ್ಗೆ ಲೊಕೇಶನ್ಸ್ ಡೀಟೇಲ್ಸ್ ಕೂಡ ಇರುತ್ತೆ, ಕಂಪ್ನಿ ವೆಬ್ಸೈಟ್ಸ್ ಕೂಡ ಅವೈಲಬಿಲಿಟಿ ಇದೆ. ನೀವು ಬೇಸ್ಡ್ ಆನ್ ದಟ್ ನೀವು ಆರ್ಡರ್ ಮಾಡ್ಕೊಳ್ಬಹುದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.